Leaders are not born, leaders are made. Preachers are not made, preachers are born. What is the number one sin? ಯಾವುದು ಪಾಪದಲ್ಲೇ ಫಸ್ಟ್ ಪಾಪ ಅನ್ನೋ ಕ್ವಶನ್ನಿಂದ ಸ್ಟಾರ್ಟ್ ಮಾಡೋಣ. ಸಿನ್ಸ್ ಅಂದರೆ ಕದಿಯೋದು, ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಕೊಲೆ ಮಾಡೋದು, ಇದೆಲ್ಲ ಪಾಪಗಳು. ಪಾಪ ಯಾವುದು? ಮೇಯ್ನ್ ಬೇಸ್ ಎಲ್ಲಿಂದ ಬಂತು ಯಾವುದು ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ ಇದೆಲ್ಲ ಉಲ್ಟೋಗುತ್ತೆ. ಈಗ ಶಿಲುಬೆ, ಕ್ರಾಸ್ಗಿಂತ ಮುಂಚೆ ಇದ್ದವರು ಆಶೀರ್ವಾದವಾಗಿರಲಿಲ್ವಾ? ಇದ್ದರು. ಸಾಲೋಮನ್ ಆಶೀರ್ವಾದವಾಗಿರಲಿಲ್ವಾ? ಅಬ್ರಾಹ್ಮನ ಆಶೀರ್ವಾದವಾಗಿರಲಿಲ್ವಾ? ಈಸಾಕನಿಗೆ ಆಶೀರ್ವಾದವಾಗಿರಲಿಲ್ವಾ? ಯಾಕೋಬನ್ ಇರಲಿಲ್ವಾ? ಸಾಲೋಮನ್ ಇರಲಿಲ್ವಾ? ಯೋಬನ್ ಇರಲಿಲ್ವಾ? ಎಲ್ಲರೂ ಇದ್ರಲ್ಲ. ಸೊ ವೈ ಕ್ರಾಸ್? ಸೊ ಶಿಲುಬೆಯ ಮುಖಾಂತರ ಬರುವಂಥ ಬೆನಿಫಿಟ್ಸ್ ಏನು? ಇದಕ್ಕೇನು ಹೇಳ್ತೀರಾ? ಬಿಫೋರ್ ದ ಕ್ರಾಸ್ ಪೀಪಲ್ ಲಿವ್ಡ್ ಸ್ಟ್ರಾಂಗ್ ವಿತೌಟ್ ಸಿಕ್ನೆಸ್. Everybody had gold and silver. Everybody lived wealthy life. Everybody lived healthy life. So what is the use of cross? ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ. ಇಲ್ಲಿ ಹತ್ರ ಇರೋರು ಮಾತ್ರ ಅಲ್ಲ, ದೂರದಿಂದನೂ, ಭಾಳ ದೂರದಿಂದನೂ ಬೆಳಿಗ್ಗೆ ಸರ್ವಿಸ್ಗೆ ಬರೋದು ಭಾಳ ಸಂತೋಷವಾದಂಥ ಒಂದು ಕಾರ್ಯ. ಆಮೆನ್. ಫಸ್ಟೇ ದೂರದಿಂದ ಬರೋರು ನಮ್ಮ ಆನಂದ್ ಬ್ರದರು, ಅವ್ರ ಫ್ಯಾಮ್ಲಿ. ಇವಾಗ ಬ್ರದರ್ ರಾಜು ಎಲೆಕ್ಟ್ರಾನಿಕ್ ಸಿಟಿ ಅವರು ಅಲ್ಲಿಂದ ಬೆಳಿಗ್ಗೆ ಸರ್ವಿಸ್ಗೆ ಬಂದಿದ್ದಾರೆ. ಹೋದ ವಾರನೂ ಬಂದಿದ್ದರು. ಸೊ ವಿ ವೆಲ್ಕಮ್ ಯು ಬ್ರದರ್. ಆಮೇಲೆ ಸೊ ಈಸ್ ಕಮಿಂಗ್ ಫ್ರಮ್ ಎಲೆಕ್ಟ್ರಾನಿಕ್ ಸಿಟಿ. ಹೋದ ವಾರ ಬಂದರು. ಅವರು ಮುಗ್ದಿದ್ದ ತಕ್ಷಣ ಅವರು ಮಾತನಾಡಿದ್ದು, ಅವರು ತೆಲುಗು ಬಾರ್ನ್, ಮದರ್ ಟಂಗ್ ಬಂದ್ಬಿಟ್ಟು ತೆಲುಗು. ಸೊ ಅವ್ರು ಹೇಳಿದ್ರು, ನಿಮ್ಮ ಪ್ರೀಚಿಂಗ್ ಕೇಳಿ 80% ಕನ್ನಡ ನಾನು ಕಲ್ತಿದ್ದೀನಿ. ಸೊ ಕನ್ನಡ ಕಲಿಯೋದು ಮಾತ್ರ ಅಲ್ಲ, ನಾನು ಈಗ ಅನೇಕ ಚರ್ಚ್ಗಳಲ್ಲೂ ವಾರ ನಾನು ಹೋಗಿ ಇವ್ಯಾಂಜಲಿಸ್ಟ್ ಆಗಿ, ನಾನು ನಮ್ಮ ಮನೆಯವ್ರ ಮಿಸ್ಸಸ್ಸು ಅವರು ಮ್ಯೂಸಿಕ್ ಟೀಚರು, ಪ್ಲಸ್ ನಾನು ಇವ್ಯಾಂಜಲಿಸಮ್ ಮಾಡ್ತಾಯಿದ್ದೀನಿ ಪಾಸ್ಟರ್. ಸೊ ಐ ಆಮ್ ವೆರಿ ಹ್ಯಾಪಿ ಅಂತ ಅವ್ರು ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಹೋದ ವಾರ ನಾನು ನಿಮ್ಮನ್ನು ನೋಡಬೇಕು ಅಂತ ಎಷ್ಟೋ ದಿವಸದಿಂದ ಇದೆ, ಆದರೆ ದೇವ್ರು ಈ ವಾರ ಕರ್ಕೊಂಬಂದರು ಅಂತ. ಹೋದ ವಾರ ಬಂದರು, ಮತ್ತು ಈ ವಾರನೂ ಬಂದಿದ್ದಾರೆ. ಸೊ ಸೇವೆಗಳನ್ನು ಮಾಡ್ತಾಯಿದ್ದಾರೆ. ಅವ್ರು ಹೇಳ್ತಾರೆ, ನಿಮ್ಮ ಟೀಚಿಂಗ್ ಹೆಂಗೆ ಅಂದರೆ ಬೈಬಲ್ ಕಾಲೇಜಲ್ಲೂ ಟೀಚ್ ಮಾಡಲ್ಲ, ಆ ಥರ ಬೈಬಲ್ ಕಾಲೇಜಲ್ಲಿ ನಾವು ಕಲಿದೇ ಇರೋದಲ್ಲ, ನಿಮ್ಮ ಹತ್ರ ನಾವು ಕಲಿತಾ ಇದ್ದೀವಿ. ಸೊ ನಾನು ಏನಕ್ಕೆ ನಾನು ಇಲ್ಲಿ ಬಂದೆ ಅಂದರೆ, ಯು ವಾಂಟ್ ಟು ಬಿ ಮೈ ಸ್ಪಿರಿಚುವಲ್ ಲೀಡರ್ ಆ್ಯಂಡ್ ಮೈ ಸ್ಪಿರಿಚುವಲ್ ಫಾದರ್. ಸೊ ನನ್ನ ಒಂದು ಆತ್ಮಿಕ ತಂದೆಯಾಗಿ ನೀವಿರಬೇಕು ಅಂದ್ಬಿಟ್ಟು. ಸೊ ಈ ರೀತಿ ದೂರದಿಂದ ಮತ್ತು ಅನೇಕ ಪಟ್ಟಣಗಳಲ್ಲಿ ದೂರದಲ್ಲಿರೋರು ಎಲ್ಲರಿಗೂ ಈ ವಾಕ್ಯ ಆಶೀರ್ವಾದಕರವಾಗಿ, ಪ್ರಯೋಜನಕರವಾಗಿ ದೇವರು ಮಾರ್ಪಡಿಸಿದ್ದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತೀನಿ. ಪ್ರೈಸ್ ದಿ ಲಾರ್ಡ್. ಸೊ ಇದೆಲ್ಲ ಬಂದ್ಬಿಟ್ಟು ದೇವರು ಏನು ಉದ್ದೇಶಕ್ಕಾಗಿ ನನ್ನನ್ನು ಕರೆದ್ರೋ ಆ ಉದ್ದೇಶ ಇರೋದ್ರಿಂದನೇ ನಾನು ಇದನ್ನು ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ನಾನು ಯಾವಾಗಲೂ ಒಂದನ್ನು ಕೇಳಿದ್ದೀನಿ, ಲೀಡರ್ಸ್ ಆರ್ ನಾಟ್ ಬಾರ್ನ್, ಲೀಡರ್ಸ್ ಆರ್ ಮೇಡ್. ಪ್ರೀಚರ್ಸ್ ಆರ್ ನಾಟ್ ಮೇಡ್, ಪ್ರೀಚರ್ಸ್ ಆರ್ ಬಾರ್ನ್. ಸೊ ತಾಯಿನ ಗರ್ಭದಲ್ಲಿ ಇರಬೇಕಾದ್ರೇ ನಾನು ಸೇವೆ ಮಾಡಬೇಕು ಅಂತ ದೇವರು ನನ್ನನ್ನು ಆರಿಸ್ಕೊಂಡು, ಏನು ಕಾರ್ಯನ ದೇವರು ನನ್ನ ಮುಖಾಂತರ ಮಾಡಬೇಕು ಅಂತಿದ್ದಾರೋ ಅದನ್ನೆಲ್ಲ ದೇವರೇ ಮಾಡ್ತಾಯಿದ್ದಾರೆ. ಅದಕ್ಕೆ ಎಲ್ಲ ಘನತೆ, ಮಹಿಮೆ, ಸ್ತೋತ್ರ ಎಲ್ಲ ದೇವರಿಗೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಬಹಳ ಮುಖ್ಯವಾದಂಥ ಒಂದು ಸಂದೇಶನ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇಟ್ ವಿಲ್ ರಿಯಲಿ ಚೇಂಜ್ ಯುವರ್ ಲೈಫ್. ಆಮೇನ್. ನಿಮ್ಮ ಪ್ರಾರ್ಥನೆ ಜೀವಿತ, ನಿಮ್ಮ ಆತ್ಮಿಕ ಜೀವಿತ ಎಲ್ಲವನ್ನು ಬದಲಾವಣೆ ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಆದುದರಿಂದ ಇದನ್ನು ನೀವು ತುಂಬ ಗಮನವಾಗಿ ಕೇಳಿ, ದೇವರೇ ಈ ವಾಕ್ಯದ ಮುಖಾಂತರ ನನ್ನೊಂದಿಗೆ ಮಾತನಾಡು, ನನ್ನ ಲೈಫ್ ಇವತ್ತು ಚೇಂಜ್ ಆಗಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಿಂದ, ಒಂದು ಎದುರು ನೋಡುವಿಕೆಯಿಂದ ಇವತ್ತು ನೀವು ವಾಕ್ಯನ ಕೇಳಿ. ದೇವರು ಈ ವಾಕ್ಯದ ಮುಖಾಂತರ ನಿಮ್ಮೊಂದಿಗೆ ಮಾತನಾಡ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಪ್ರೈಸ್ ದಿ ಲಾರ್ಡ್.
ಇವತ್ತು ಭಾಳ ಇಂಪಾರ್ಟೆಂಟ್, ಭಾಳ ಮುಖ್ಯವಾದಂಥ ಸಂದೇಶ ಅಂತ ನಾನು ಹೇಳಿದಾಗ ನೀವು ಕೇಳ್ಬೋದು, ಪಾಸ್ಟರ್ ಹಂಗಾರೆ ಹೋದ ವಾರ ಮಾತಾಡಿದ್ದು, ಇದಕ್ಕಿಂತ ಮುಂಚೆ ಮಾತಾಡಿದ್ದು ಅದೆಲ್ಲ ಇಂಪಾರ್ಟೆಂಟ್ ಇಲ್ವಾ ಅಂತ. ನೋಡಿ, ಮೈಕೆಲ್ ಏಂಜಲೋ ಒಂದು ಸ್ಕಲ್ಪ್ಟರ್ ಅಂದರೆ ಶಿಲ್ಪಿ, ಆ್ಯಂಡ್ ಈಸ್ ಇಟಾಲಿಯನ್ ಪೇಂಟರ್. ಅವ್ರದ್ದು ಭಾಳ ಸುಂದರವಾದಂಥ ಶಿಲ್ಪಿಗಳೆಲ್ಲ ಅವ್ರು ಮಾಡಿದ್ರಂತೆ, ಪೇಂಟಿಂಗ್ಸ್ ಎಲ್ಲ ತುಂಬ ಮಾಡಿದ್ರಂತೆ. ಅವ್ರ ಹತ್ರ ಒಂದು ದಿವಸ ಇಂಟರ್ವ್ಯೂ ಕೇಳಿದ್ರಂತೆ, ನೀವು ಇಷ್ಟು ಸುಂದರವಾಗಿ ಮಾಡಿದ್ದೀರಲ್ಲ, ನೀವು ಮಾಡಿದಂಥ ಸುಂದರವಾದಂಥ ಪಿಕ್ಚರಲ್ಲಿ, ಶಿಲ್ಪದಲ್ಲಿ ಯಾವುದು ನಿಮಗೆ ಬೆಸ್ಟ್ ಅನ್ನಿಸ್ತೈತೆ ಅಂತ. ಅದಕ್ಕೆ ಅವರು ಒಂದು ಮಾತು ಹೇಳಿದ್ರಂತೆ, ನಾನು ಯಾವುದು ನೆಕ್ಸ್ಟ್ ಮಾಡ್ತೀನೋ ಅದೇ ಅಂದ್ರಂತೆ. ಯಾವುದು ಬೆಸ್ಟು, ಯಾವ್ದು ನಾನು ನೆಕ್ಸ್ಟ್ ಮಾಡ್ತೀನೋ ಅದೇ ಬೆಸ್ಟ್ ಅಂತ. ಸೊ ಒಂದೊಂದು ವಾರನೂ ಬೆಸ್ಟಾಗಿ ಮಾಡಬೇಕು, ಒಂದೊಂದು ವಾರನೂ ಇನ್ನೊಂದು ಸ್ವಲ್ಪ ಬೆಸ್ಟಾಗಿರಬೇಕು ಅಂತ ವಾರ ಪ್ರಯತ್ನ ಪಡ್ತಾಯಿದ್ದೀವಿ. ಐ ಮೀನ್ ದೇವರು ಸ್ವಲ್ಪವಾಗಿ ನೋಡಿ, ಒಂದೊಂದು ಹಂತಕ್ಕೆ ಇವಾಗ ಒಂದು ಮಗು ಸ್ಕೂಲ್ಗೆ ಹೋಗಿದ ತಕ್ಷಣ ಒಂದೇ ಸತಿ ಕಾಲೇಜ್ ಟೀಚಿಂಗ್ ಮಾಡೋಕ್ಕಾಗೋದಿಲ್ಲ, ಎ ಫಾರ್ ಆ್ಯಪಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ನಾವು ಅವಾಗಿಂದ ಮಾಡೋದಕ್ಕಿಂತ ಪ್ರಸಂಗಕ್ಕಿಂತ ಇವಾಗ ಅಪ್ಗ್ರೇಡ್ ಆಗ್ತಾ ಇರ್ತೈತೆ, ಒಂದೊಂದಾಗಿ ಅಪ್ಗ್ರೇಡ್ ಆಗ್ತಾ ಇರ್ತೈತೆ. ಸೊ ಇವತ್ತು ನಾವು ಬೆಳೆದಿರೋದ್ರಿಂದ ನಮಗೆ ಇನ್ನೂ ಒಂದು ಹಂತಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಪ್ರಸಂಗನ, ವಾಕ್ಯನ ದೇವರು ಇಟ್ಟಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ಇಲ್ಲಿವರೆಗೂ ಮಾಡಿದಂಥ ಪ್ರಸಂಗಕ್ಕಿಂತ ಇವತ್ತು ಮಾಡುವಂಥ ಪ್ರಸಂಗ ಇನ್ನೂ ಬೆಸ್ಟಾಗಿರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಇವತ್ತು ಒಂದು 2-3 ಟಾಪಿಕ್ನ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ವಾಟ್ ಈಸ್ ದ ನಂಬರ್ 1 ಸಿನ್? ಯಾವುದು ಪಾಪದಲ್ಲೇ ಫಸ್ಟ್ ಪಾಪ, ಯಾವುದು ದೊಡ್ಡದು, ಮೊದಲನೆಯದು ಅನ್ನೋ ಕ್ವಶನ್ನಿಂದ ಸ್ಟಾರ್ಟ್ ಮಾಡೋಣ. ಒಂದು. ಎರಡನೇದು, ವೇ ಡಿಡ್ ದ ಫಸ್ಟ್ ಸಿನ್ ಬಿಗ್ಯಾನ್? ಮೊದಲನೆಯ ಪಾಪ ಎಲ್ಲಿ ಶುರುವಾಯಿತು? ಓಕೆ, ತಾಯಿನ ಗರ್ಭದಲ್ಲಿ. ಆದಾಮನು ಅವಳು, ಏದೇನು ತೋಟದಲ್ಲಿ. ನೋಡಿ, ದ ನಂಬರ್ 1, ದ ಫಸ್ಟ್ ಸಿನ್ ವಾಸ್ ನಾಟ್ ಆನ್ ದಿಸ್ ಅರ್ತ್. ದ ಫಸ್ಟ್ ಸಿನ್ ಎಲ್ಲಿ ಶುರುವಾಯಿತು ಅಂದರೆ ಇಟ್ ವಾಸ್ ಇನ್ ಹೆವೆನ್. ಐ ಮೀನ್ ಅದೇ ಹೇಳೋದು, ಒಂದೊಂದು ಪ್ರಸಂಗಗಳು ಕೆಲವೊಂದು ನಮ್ಮ ಮೈಂಡ್ ಬ್ಲೋವಿಂಗ್ ಆಗಿರುತ್ತೆ. ಯಾವುದರಲ್ಲಿ ದೇವ್ರು ನಮ್ಮ ಹತ್ರ ಮಾತಾಡ್ತಾರೆ ಅಂದ್ಬಿಟ್ಟು ನಾವು ಎದುರು ನೋಡುವಿಕೆಯಿಂದ ಬರಬೇಕು. ಸೊ ನಾನು ಈ ಮೆಸೇಜನ್ನು ಪ್ರಿಪೇರ್ ಮಾಡಬೇಕಾದ್ರೆ ಐ ವಾಸ್ ಶಾಕ್ಡ್. ನನಗೆ ಆಶ್ಚರ್ಯ ಆಗೋಯಿತು. ಮೊದಲನೆಯ ಪಾಪ ಏದೇನು ತೋಟದಲ್ಲಲ್ಲ, ಮೊದಲನೆಯ ಪಾಪ ಆರಂಭವಾಗಿದ್ದು ದೇವರ ಸನ್ನಿಧಿಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ, ಪರಲೋಕದಲ್ಲೇ. Come on, let's go to the word. The book of Ezekiel, chapter 28. ಎಜೆಕಿಯಲ್ಗೆ ಬರೆದ ಪುಸ್ತಕ 28ನೇ ಅಧ್ಯಾಯ 13ನೇ ವಾಕ್ಯದಿಂದ ಓದೋಣ. ಫ್ರಮ್ ವರ್ಸ್ 13. ನೋಡಿ, ಏದೇನಂದರೆ ದ ಪ್ರೆಸೆನ್ಸ್ ಆಫ್ ಗಾಡ್. ಆಗ ಆದಾಮನು ಅವಳು ಇನ್ನೂ ಸೃಷ್ಟಿ ಆಗಿರಲಿಲ್ಲ. ನಾವೆಲ್ಲಿಂದ ಪಾಪ ಸ್ಟಾರ್ಟ್ ಆಯಿತು ಅಂದರೆ ನಮಗೆಲ್ಲರಿಗೂ ಗೊತ್ತು, ಆದಾಮನಿಂದ ಪಾಪ ಸ್ಟಾರ್ಟ್ ಆಯಿತು ಅಂತ. ನೋ, ಸಿನ್ ಫಸ್ಟ್ ಬಿಗ್ಯಾನ್ ಇನ್ ಹೆವೆನ್, ಇನ್ ದ ಪ್ರೆಸೆನ್ಸ್. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ಸೊ ದೆರ್ ವಾಸ್, ಯು were perfect in your ways from the day you were created till iniquity was found in you. Iniquity was found in you. Where iniquity was found? In heaven, in the presence. ಸೊ ಇವತ್ತು ದ ನಂಬರ್ 1 ಪಾಪ ಯಾವುದು ಮೊದಲನೆಯ ಪಾಪ ಅನ್ನೋದು ನಾವು ತಿಳ್ಕೊಂಬಿಟ್ರೆ, ಫೌಂಡೇಶನ್ ಸರಿ ಮಾಡಿಬಿಟ್ರೆ ನೋಡಿ, ಲೈಫ್ ಚೇಂಜ್ ಆಗಿಬಿಡುತ್ತೆ. ಸೊ ದೇವರಿಗೆ ವಿರುದ್ಧವಾದ ಕಾರ್ಯ ಯಾವುದು, ದೇವರಿಗೆ ಇಷ್ಟವಿಲ್ಲದ ಕಾರ್ಯ ಯಾವುದು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಅದರಲ್ಲಿ ನಾವು ತಿದ್ಕೊಳ್ಳೋದಕ್ಕೂ, ದೇವರಿಗೆ ಇಷ್ಟವಾದದ್ದು ಯಾವುದು ಅಂತ ಕಲ್ತ್ಕೊಳ್ಳೋದಕ್ಕೂ ಇವತ್ತು ಭಾಳ ನಮಗೆ ಪ್ರಯೋಜನಕರವಾಗಿರುತ್ತೆ. ಈಗ ಎಲ್ಲರಿಗೂ ಗೊತ್ತು, ಲೂಸಿಫರ್ ಎಂಬವನು ದೇವದೂತನು, ದೇವರ ಸನ್ನಿಧಿಯಲ್ಲಿದ್ದವನು, ದೇವರನ್ನ ಆರಾಧನೆ ಮಾಡೋದಕ್ಕಾಗಿ ಇದ್ದವನು. ಸೊ ಪಾಪ ಎಲ್ಲಿ ಶುರುವಾಯಿತು ಅಂದರೆ, ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ಪಾಪ ಶುರುವಾಗಲಿಲ್ಲ. ಪರಲೋಕದಲ್ಲೇ ಇವನಿಗೆ ಹೆಮ್ಮೆ ಪಟ್ಟು ನಾನು ಅನ್ನೋದು ಇವನ ಒಳಗಡೆ ಬಂದು, ಅಲ್ಲಿಂದ ದೇವರ ಸನ್ನಿಧಿಯಿಂದ ದೊಬ್ಬಲ್ಪಟ್ಟನು ಅಂತ ಸತ್ಯವೇದ ಹೇಳ್ತಾ, ಅಲ್ಲಿಂದನೇ ಸೈತಾನನ ಕ್ರಿಯೆಗಳು ಆರಂಭವಾಯಿತು ಅನ್ನೋದು ಗೊತ್ತು. ಸೊ ಪಾಪ ಶುರುವಾಗಿದ್ದು ತೋಟದಲ್ಲಲ್ಲ, ಪರಲೋಕದಲ್ಲಿ. ಸೊ ಈ ಪಾಪ ಅನ್ನೋದು ಬಂದ್ಬಿಟ್ಟು ದೇವರು ಸೃಷ್ಟಿ ಮಾಡಿಲ್ಲ. ಸಿನ್ ವಾಸ್ ನಾಟ್ ಕ್ರಿಯೇಟೆಡ್
ಇದು ಇವನ ಒಳಗಡೆನೇ ಹುಟ್ಟಿತು. ಸೊ ದ ನಂಬರ್ 1 ಪಾಪ ಯಾವುದು ಅನ್ನೋದನ್ನು ನಾವು ನೋಡೋಣ. ಸೊ ನಾವು ಪಾಪದಲ್ಲಿ ಮೊದಲನೇ ಪಾಪ ಯಾವುದು ಅಂತ ನಾನು ನಿಮ್ಮನ್ನು ಕೇಳಿದರೆ ನೀವೇನು ಹೇಳ್ತೀರಾ? ವಿಚ್ ಈಸ್ ದ ನಂಬರ್ 1 ಸಿನ್? ಇವತ್ತು ನಿಮ್ಗೆ ಅದು ಗೊತ್ತಾಗ್ಬಿಟ್ರೆ ನೋಡಿ, ಇವತ್ತು ಲೈಫೇ ಚೇಂಜ್ ಆಗಿಬಿಡುತ್ತೆ. ಇವತ್ತು ನಾವೇನು ಅಂತೀವಿ ಗೊತ್ತಾ? ನಂಬರ್ 1 ಸಿನ್ ಯಾವುದು ಗೊತ್ತಾ? ಕುಡಿಯೋದು, ಅಥವಾ ಕೊಲೆ ಮಾಡೋದು, ಅಥವಾ ವ್ಯಭಿಚಾರ ಮಾಡೋದು, ಕಳ್ತನ ಮಾಡೋದು, ಎಷ್ಟೋ ಲಿಸ್ಟ್ಗಳೆಲ್ಲ ಇರುತ್ತೆ. ಇವತ್ತು ಕ್ರಿಶ್ಚಿಯಾನಿಟಿ ಇದನ್ನೇ ಡೀಲ್ ಮಾಡೋದು. ನೀನು ಕುಡಿಬೇಡ, ನೀನು ಸೇದಬೇಡ, ನೀನು ವ್ಯಭಿಚಾರ ಮಾಡಬೇಡ, ನೀನು ಸುಳ್ಳು ಹೇಳಬೇಡ, ನೀನು ಕದಿಬೇಡ. ನೋಡಿ, ನಾವು ಫ್ರೂಟನ್ನು ಡೀಲ್ ಮಾಡ್ತಾ ಇದ್ದೀವಿ ಹೊರತು ರೂಟನ್ನು ಡೀಲ್ ಮಾಡ್ತಾ ಇಲ್ಲ. ಸೊ ಇದೆಲ್ಲ ಪಾಪಗಳು, ಸಿನ್ಸ್. ಅಂದರೆ ಕದಿಯೋದು, ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಕೊಲೆ ಮಾಡೋದು, ಇದೆಲ್ಲ ಪಾಪಗಳು. ಪಾಪ ಯಾವುದು? ಮೇಯ್ನ್ ಬೇಸ್ ಎಲ್ಲಿಂದ ಬಂತು ಯಾವುದು ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ ಇದೆಲ್ಲ ಉಲ್ಟೋಗುತ್ತೆ. ಪ್ರೈಸ್ ಅಲಾರ್ಡ್. ಇವತ್ತು ಅದನ್ನೇ ನೋಡೋಣ. ಇವತ್ತು ಅದ್ರ ಬಗ್ಗೆನೇ ಡೀಲ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಈ ಪ್ರಸಂಗದ ಮುಖಾಂತರ ಅನೇಕರ ಲೈಫು ಟರ್ನ್ಔಟ್ ಆಗುತ್ತೆ ಅನ್ನೋದರಲ್ಲಿ ಯಾವ ಸಂದೇಹನೂ ಇಲ್ಲ. ಆಮೇನ್. ನೋಡಿ, ಯಾವುದನ್ನು ನಾನು ಪ್ರೀಚ್ ಮಾಡ್ತೀನಿ ಗೊತ್ತಾ? ಯಾವ ಪ್ರಸಂಗ ನಾನು ಯಾವ್ದು ಮಾತಾಡೋದು ಗೊತ್ತಾ? ನನಗೆ ಯಾವಾಗ ಟಚ್ ಆಯಿತೋ, ನನಗೆ ಯಾವ್ದು ಇನ್ಸ್ಪೈರ್ ಆಯಿತೋ ಅದನ್ನೇ ನಾನು ಮಾತಾಡೋದು. ಸೊ ಜನರಿಗೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಮಾತಾಡೋಲ್ಲ. ನನಗೇನು ಇಷ್ಟ ಆಯಿತೋ ನಾನು ಅದನ್ನೇ ಮಾತಾಡೋದು. ಸೊ ನನ್ನ ಪ್ರಸಂಗಗಳೇ ನಾನು ಇಷ್ಟಪಟ್ಟು ಮಾಡೋದು. ಕೆಲವರು ಕೇಳ್ತಾರೆ, ಪಾಸ್ಟರ್ ಹೆಂಗೆ ನೀವು ಪ್ರಸಂಗ ಇಷ್ಟು ಚೆನ್ನಾಗಿ ಮಾಡ್ತೀರಾ? ಅಂದರೆ ನನಗಿಷ್ಟ ಇದು, ಅದಕ್ಕೆ ಇಷ್ಟು ಬೆಸ್ಟಾಗಿ ಮಾಡ್ತಾಯಿದ್ದೀನಿ. ಇವತ್ತು ಕಮಲಾಸನ್ ಹತ್ರ ಒಂದು ಇಂಟರ್ವ್ಯೂಯಲ್ಲಿ ಕೇಳಿದ್ರಂತೆ, ಹೆಂಗೆ ನೀವು ಇಷ್ಟು ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ. ವಿಚಿತ್ರವಾಗಿ ಆ್ಯಕ್ಟಿಂಗ್ ಎಲ್ಲ ಡಿಫ್ರೆಂಟಾಗಿ ಅವ್ರು ಮಾಡ್ತಾರೆ ನೋಡಿ. ಅವ್ರ ಹತ್ರ ಕೇಳಿದ್ರಂತೆ, ಹೆಂಗೆ ನೀವು ಈ ಥರ ವಿಚಿತ್ರ ಸೂಪರಾಗಿ ಮಾಡ್ತೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ನನಗಿಷ್ಟ ಇದು, ಅದಕ್ಕೆ ಇಷ್ಟಪಟ್ಟು ಮಾಡೋದ್ರಿಂದ ಸೂಪರಾಗಿ ಬರುತ್ತೆ. ಸೊ ಚಿಕ್ಕ ವಯಸ್ಸಿಂದನೇ ಆಸೆ ಏನು ಗೊತ್ತಾ ಅವ್ರಿಗೆ? ಆ್ಯಕ್ಟಿಂಗ್ ಮಾಡಬೇಕು ಅಂತ. ಅದಕ್ಕೇ ಆ್ಯಕ್ಟಿಂಗಲ್ಲಿ ಸೂಪರ್. ಸೊ ಚಿಕ್ಕ ವಯಸ್ಸಿಂದನೇ ನನಗಿಷ್ಟ ಪ್ರೀಚಿಂಗ್ ಮಾಡಬೇಕು ಅಂತ, ಅದಕ್ಕೆ ಸೂಪರಾಗಿ ಬರೋದು. ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಒಂದು ಹೇಳಿದ್ರಂತೆ ಅವರು, ನನಗೆ ಕಬ್ಬು ತಿನ್ನೋಕ್ಕೆ ಇಷ್ಟ, ಶುಗರ್ ಕೇನ್. ಇದಕ್ಕೆ ಜನರು ಕಾಸು ಬೇರೆ ಕೊಡ್ತಾವ್ರೆ. ಅರ್ಥ ಆಯ್ತಾ? ನಾನೇ ಕಬ್ಬನ್ನು ಯಾವ ರೀತಿ ತಿಂತಾಯಿದ್ದೀನಿ, ಇಷ್ಟಪಟ್ಟು ತಿಂತಾಯಿದ್ದೀನಿ. ಇದಕ್ಕೆ ಜನರು ಕಾಸು ಬೇರೆ ಕೊಡ್ತಾರೆ. ಇದೇ ಥರನೇ ಆ್ಯಕ್ಟಿಂಗು. ನಾನು ಇಷ್ಟಪಟ್ಟು ಮಾಡೋದಕ್ಕೆ ಜನ ಕಾಸನ್ನು ಕೊಡ್ತಾರೆ ಅಂತ ಹೇಳಿದ್ರಂತೆ. ಅದೇ ರೀತಿಯೇ ನಾನು ಇಷ್ಟಪಟ್ಟು ಪ್ರೀಚ್ ಮಾಡ್ತೀನಿ. ಇದರಲ್ಲಿ ಕಾಸು ಬಂದ್ಬಿಡುತ್ತೆ ನನಗೆ, ಇದರಲ್ಲಿ ಟೈತು ಬಂದ್ಬಿಡುತ್ತೆ, ಇದರಲ್ಲಿ ಆಫರಿಂಗು ಬಂದ್ಬಿಡುತ್ತೆ, ಎಲ್ಲನೂ ಬಂದ್ಬಿಡುತ್ತೆ. ಯಾಕಂದರೆ ನಾನು ಇಷ್ಟಪಟ್ಟು ಮಾಡೋದು ಇದು. ಪ್ರೈಸ್ ಅಲಾಟ್. ಇದು ದೇವರ ಒಂದು ಕರುವಿಕೆಯ ಮುಖಾಂತರ ಮಾಡಿದ್ರೆ ಮಾತ್ರನೇ ಇದು ನಡೆಯೋದು. ಇವತ್ತು ಪ್ರೀಚಿಂಗ್ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ನೋಡಿ, ಆಸೆ ಇರ್ಬೋದು, ಆದರೆ ಕಾಲಿಂಗ್ ಇರಬೇಕು. ಅದಕ್ಕೆ ನಾನು ಹೇಳಿದೆ, ಪ್ರೀಚರ್ಸ್ ಆರ್ ನಾಟ್ ಮೇಡ್, ಪ್ರೀಚರ್ಸ್ ಆರ್ ಬಾರ್ನ್. ಸೇವೆ ಮಾಡೋದು ನಾನು ಆಸೆ ಪಟ್ಟು ಮಾಡ್ತಾಯಿದ್ದೀನಿ, ನನಗಿಷ್ಟ ಆಯಿತು, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ, ಅವ್ರು ಮಾಡ್ತಾಯಿದ್ದಾರೆ, ನಾನು ಮಾಡ್ತಾಯಿದ್ದೀನಿ ಅಂತ. ಅದಕ್ಕೆ ಒಂದು ಪ್ರೀಚರ್ ಹತ್ರ ಬಂದು ಹೇಳಿದ್ರಂತೆ, ಪಾಸ್ಟರ್ ನಾನು ಪ್ರೀಚರ್ ಆಗಿಬಿಡೋಣ ಅಂತಿದ್ದೀನಿ. ಏನಕ್ಕೆ ಅಂದರೆ 6 ದಿವಸ ರೆಸ್ಟ್ ತೊಗೊಬೋದು, ಒಂದು ದಿನದಲ್ಲೇ ಅರ್ಧ ದಿವಸ ಕೆಲಸ ಮಾಡ್ಬೋದು. ಹೇಗೆ? ಒಂದೇ ದಿನದಲ್ಲಿ ಅರ್ಧ ದಿನ ಕೆಲಸ, ಪಾಸ್ಟರ್ಗೆ 6 ದಿನ ರಜಾ. ಅದಕ್ಕೆ ನಾನು ಇದನ್ನು ಮಾಡೋಣ ಅಂತ ಇದ್ದೀನಿ ಅಂತ ಹೇಳಿದಂತೆ. ಅದಕ್ಕೆ ಆ ಪಾಸ್ಟರ್ ಹೇಳಿದಂತೆ, ಅರ್ಧ ದಿನ ಮಾಡೋ ಕೆಲಸಕ್ಕೆ ನಮ್ಗೆ 6 ದಿವಸ ಟೈಮ್ ಸಾಲಲ್ಲ ಅಂತ. ಹೇಗೆ? ನಾವು ಮಾಡೋ ಅರ್ಧ ದಿವಸ ಕೆಲಸಕ್ಕೆ ನಮಗೆ 6 ದಿನ ಸಾಲ್ತಾ ಇಲ್ಲ. ಸೊ ಪ್ರೀಚಿಂಗ್ ಅನ್ನೋದು ಬಂದ್ಬಿಟ್ಟು ಅಷ್ಟು ಈಸಿ ಅಲ್ಲ. ಇದು ಕಾಲಿಂಗ್ ಇಲ್ಲದೆ, ದೇವ್ರ ಕರುವಿಕೆ ಇಲ್ಲದೆ ಇದನ್ನು ನಾವು ಮಾಡೋಕ್ಕಾಗೋದಿಲ್ಲ. ಸೊ ದೇವರು ಒಂದು ವೇಳೆ ನಿಮ್ಮ ಒಳಗಡೆ ಆಸೆ ಇಟ್ಟಿದ್ರೆ, ನಾನು ಪ್ರೀಚ್ ಮಾಡಬೇಕು ಅಂದರೆ ನಿಮಗೆ ದೇವ್ರ ಕಾಲಿಂಗ್ ಇದೆ ಅಂತ. ಸೊ ಏನೋ ಒಂದು ಕಾರಣ ಇಟ್ಟು ನಾವು ಸೇವೆ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಪ್ರೀಚರ್ ಬಗ್ಗೆ ನೆನ್ನೆ ಕೇಳ್ತಾ ಇದ್ದೆ. ಅವ್ರು ಹೇಳಿದ್ರು, ಒಂದು ಪ್ರೀಚರ್ ಹತ್ರ ಬಂದುಬಿಟ್ಟು ಬೈಬಲ್ ಕಾಲೇಜಲ್ಲಿ ಓದಿದ್ರಂತೆ. ಅವರು ಬೈಬಲ್ ಕಾಲೇಜ್ ಓದಿದ ಮೇಲೆ ಈ ಪಾಸ್ಟರ್ ಒಂದೊಂದು ಕಡೆ ಒಬ್ಬೊಬ್ಬರನ್ನ ಒಂದೊಂದು ಕಡೆ ಹಾಕಿದ್ರಂತೆ, ನೀನು ಹೋಗಿ ಇಲ್ಲಿ ಸೇವೆ ಮಾಡು, ಅಲ್ಲಿ ಸೇವೆ ಮಾಡು ಅಂತ. ಸೊ ಇಲ್ಲಿ ಸೇವೆಗೆ ಹಾಕಿದ ಮೇಲೆ ಅವ್ರೇನು ಹೇಳಿದ್ರು ಗೊತ್ತಾ, ಪಾಸ್ಟರ್ ಇಲ್ಲಿ ತುಂಬ ಭಾಳ ಕಷ್ಟ ಇಲ್ಲಿ ಸೇವೆ ಮಾಡೋದು, ನಾನು ಒಂದು 3 ತಿಂಗಳು ನಾನು ಟ್ರೈ ಮಾಡ್ತೀನಿ. ಹೆಂಗೆ?
ಒಂದು 3 ತಿಂಗಳು ಟ್ರೈ ಮಾಡ್ತೀನಿ. ಒಂದು ವೇಳೆ ಇಲ್ಲಿ ಸೇವೆ ಸಕ್ಸಸ್ ಆಗಿಲ್ಲ ಅಂದರೆ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಡ್ತೀನಿ. ಅದಕ್ಕೆ ಈ ಪಾಸ್ಟ್ ಹೇಳಿದ್ರಂತೆ, ನಾನು ನಿನಗೊಂದು ಐಡಿಯಾ ಕೊಡ್ತೀನಿ ನೋಡು, ಫಸ್ಟೇ ನೀನು ನಿಮ್ಮ ಅಜ್ಜಿ ಮನೆಗೆ ಹೋಗ್ಬಿಡು. ನೀನು ಟ್ರೈ ಮಾಡೋಕ್ಕೆ ಹೋಗ್ಬೇಡ. ಯಾಕಂದರೆ ಸೇವೆ ಅನ್ನೋದು ಟ್ರೈ ಮಾಡೋದಲ್ಲ. ಒಂದು ಸತಿ ಸೇವೆಗೆ ಬರ್ತೀನಿ ಅಂದಮೇಲೆ ನಾನು ನೇಗಿಲ ಮೇಲೆ ಕೈ ಇಟ್ಬಿಟ್ಟೆ, ಮತ್ತೆ ಹಿಂದೆ ತಿರುಗಲ್ಲ. ನನ್ನ ಲೈಫೇ ಇನ್ಮೇಲೆ ಯೇಸುಗಾಗಿನೇ. ನಾನು ಸಾಯೋವರೆಗೂ ಸೇವೆ ಮಾಡ್ತೀನಿ, ಸಾಯೋವರೆಗೂ ದೇವ್ರಿಗಾಗಿ ನಿಲ್ತೀನಿ ಅನ್ನೋ ತೀರ್ಮಾನ ಮಾಡೋರು ಮಾತ್ರನೇ ಸೇವೆ ಮಾಡೋಕ್ಕಾಗೋದು. ನಾನು 3 ತಿಂಗಳು ಟ್ರೈ ಮಾಡ್ತೀನಿ, 6 ತಿಂಗಳು ಟ್ರೈ ಮಾಡ್ತೀನಿ, ನೀನು ಮಾಡಲೇಬೇಡ, ಹೊಲ್ಟೋಗಂದ್ರಂತೆ. ಸೊ ಸೇವೆ ಅನ್ನೋದು ಬಂದ್ಬಿಟ್ಟು ಟ್ರೈ ಮಾಡೋದಲ್ಲ. ಸೇವೆ ಅನ್ನೋದು ಬಂದ್ಬಿಟ್ಟು ಏನೇ ಆದರೂ ಪರವಾಗಿಲ್ಲ ನನ್ನ ಲೈಫಲ್ಲಿ. ನೋಡಿ, ಈ ಥರ ಎಲ್ಲ ಒಂದು ಸಕ್ಸಸ್ ಇರುತ್ತೆ ಅಂತ ಗೊತ್ತಾಗಿನ ನಾನು ಸ್ಟಾರ್ಟ್ ಮಾಡಿದೆ ಸೇವೆ. ಅದಕ್ಕೆ ಪ್ರೀಚರ್ ಹೇಳಿದ್ರು, ಫೇತ್ ಅಂತಾರಲ್ಲ, ನಂಬಿಕೆ ಅನ್ನೋದು ಏನು ಗೊತ್ತಾ, ದೊಡ್ಡದು ಕಾರ್ಯ ಆಗುತ್ತೆ, ದೊಡ್ಡದಾಗಿ ನಡೆಯುತ್ತೆ ಅಂತ ಸೇವೆಗೆ ಬರಲ್ಲ. ಸೇವೆಗೆ ಬರಬೇಕಾದ್ರೆ ಏನು ಎದುರು ನೋಡೋದೇ ಇಲ್ಲ, ಏನು ನಡೀತೈತೆ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗಿ ಮುಗಿಯುತ್ತೆ ಗೊತ್ತಿಲ್ಲ, ಎಲ್ಲ ಅಂತ್ಯ ಇದೆ ಅಂತ ಗೊತ್ತಿಲ್ಲ. ನಮ್ಮ ಲೈಫಲ್ಲಿ ಎಷ್ಟು ಜನ ಬರ್ತಾರೆ, ಏನೇನೆಲ್ಲ ನಡೆಯುತ್ತೆ, ನಾವು ಎಷ್ಟು ಜನ ಸೇವಕರಾಗಿ ಮಾಡ್ತೀವಿ, ಎಷ್ಟು ಜನ ನಮ್ಮ ಪ್ರಸಂಗದಲ್ಲಿ ಹೀಲ್ ಆಗ್ತಾರೆ, ಎಷ್ಟು ಜನ ನಮ್ಮ ಪ್ರಸಂಗದಲ್ಲಿ ಸೇವೆ ಮಾಡೋರಾಗಿ ಚೇಂಜ್ ಆಗ್ತಾರೆ, ಎಷ್ಟು ಜನಕ್ಕೆ ಅದ್ಭುತ ಆಗುತ್ತೆ, ಏನೂ ಗೊತ್ತಿಲ್ಲ. ದೇವ್ರು ನಂಬ್ಕೊಂಡು ಫಸ್ಟ್ ಕಾಲಿಟ್ವಿ, ಹೋಗ್ತಾ ಹೋಗ್ತಾ ಇದೆಲ್ಲ ತಾನಾಗೇ ನಡೀತಾ ಇರೋದು. ಆದರೆ ಬರ್ತಾ ಫಸ್ಟು ಹೆಜ್ಜೆ ಇಡಬೇಕಾದ್ರೆ ಇದೆಲ್ಲ ನಡೆಯುತ್ತಾ ಅನ್ನೋ ಎಕ್ಸ್ಪೆಕ್ಟೇಷನೇ ಇಲ್ಲ. ಈ ರೀತಿಯೆಲ್ಲ ನಾನು ಶೂಟ್ ಹಾಕ್ಕೊಂಡು ಇದು ಮೈಕಲ್ಲ ಹಾಕ್ಕೊಂಡು ಹಿಂಗೆಲ್ಲ ಎಷ್ಟು ಸ್ಟೈಲಾಗಿ ನಿಂತ್ಕೊಂಡು ಪ್ರಸಂಗ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆರಂಭದಲ್ಲಿ ಬಂದಾಗ ಇದು ಎಲ್ಲರಿಗೂ ಹೋಗುತ್ತೋ, ನೆಕ್ಸ್ಟ್ ವೀಕೂ ಚರ್ಚ್ ಇರುತ್ತೋ ಇಲ್ವೋ, ಇನ್ನೊಂದು 2 ವಾರ ನನ್ನ ಕೈಲಿ ಪ್ರಸಂಗ ಮಾಡೋಕ್ಕಾಗುತ್ತೋ ಇಲ್ವೋ, ಹೆಂಗಪ್ಪ ಸೇವೆ ಅಂತ ಒಂದು ಭಯದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಎಷ್ಟೋ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಆಶೀರ್ವಾದವಾಗಿ ಇದೆ ಅಂದರೆ ಅದು ನಾನು ಯೋಚನೆ ಮಾಡ್ಕೊಂಡು ಬಂದಿದ್ದಲ್ಲ, ದೇವರು ಯೋಚನೆ ಮಾಡಿದ್ರಿಂದ ಇದೆಲ್ಲ ನಡೀತಾ ಇದೆ. ಪಾಪ ಅಂದರೆ ದ ನಂಬರ್ 1 ಸಿನ್ ಏನು? ದ ನಂಬರ್ 1 ಸಿನ್ ಫಸ್ಟ್ ಈಸ್ ಅನ್ಬಿಲೀಫ್ ಇನ್ ಗಾಡ್ಸ್ ಎಬಿಲಿಟಿ. ಅನ್ಬಿಲೀಫ್, ಎಲ್ಲರೂ ಹೇಳಿ. ಅನ್ಬಿಲೀಫ್ ಅಂದರೆ ನಂಬಿಕೆ ದೇವ್ರ ಮೇಲೆ ಇಲ್ಲ, ನಮ್ಮ ಮೇಲೆ ನಾವು ಯಾವಾಗ ನಂಬೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವೋ. ನೋಡಿ, ಇನ್ನೊಂದು ಈಸಿಯಾಗಿ ಹೇಳ್ತೀನಿ, ಸಿನ್ ಈಸ್ ಕಾಲ್ಡ್ ಇಂಡಿಪೆಂಡೆನ್ಸ್ ಫ್ರಮ್ ಗಾಡ್. ಏನು? ಇಂಡಿಪೆಂಡೆನ್ಸ್ ಫ್ರಮ್ ಗಾಡ್. ಇವಾಗ ಇಂಡಿಪೆಂಡೆನ್ಸ್ ಡೇ ಮುಗೀತು ಅಲ್ವಾ? ಇಂಡಿಪೆಂಡೆನ್ಸ್ ಅಂದರೆ ಏನು? ಸ್ವತಂತ್ರ. ಸೊ ಪಾಪದಲ್ಲೇ ದೊಡ್ಡ ಪಾಪ ಯಾವುದು ಅಂದರೆ ಇಂಡಿಪೆಂಡೆಂಟ್. ಅಂದರೆ ನನಗೆ ದೇವ್ರ ಸಹಾಯ ಬೇಡ, ನನಗೆ ನಾನೇ ಬದುಕೊಂತೀನಿ, ನನ್ನ ಕೈಲೇ ಆಗುತ್ತೆ ಅನ್ನೋದೇ ನಂಬರ್ 1 ಸಿನ್. ಅದಕ್ಕೆ ಎಕ್ಸಾಂಪಲ್ ದ ಬುಕ್ ಆಫ್ ಐಸಯ, ಏಷಯನಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯ 12ರಿಂದ 15ವರೆಗೂ ಓದೋಣ, ಕನ್ನಡದಲ್ಲಿ ಓದೋಣ. ಆಹಾ, ಉದಯ ನಕ್ಷತ್ರವೇ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದಿ. ನೋಡಿ, ದಿಸ್ ಈಸ್ ಅಬೌಟ್ ಲೂಸಿಫರ್. ನೋಡಿ, ಇಲ್ಲೇ ಇಂಗ್ಲೀಷಲ್ಲಿ ಇದೆ, ಓ ಲೂಸಿಫರ್. ದ ನಂಬರ್ 1 ಸಿನ್ ಎಲ್ಲಿ ಸ್ಟಾರ್ಟ್ ಆಯಿತು, ಹೆಂಗೆ ಸ್ಟಾರ್ಟ್ ಆಯಿತು, ಯಾಕೆ ಸ್ಟಾರ್ಟ್ ಆಯಿತು ಅನ್ನೋ ರೂಟ್ ನೀವು ಅದು ಕಂಡುಹಿಡಿಯೋಣ. ದೇವ್ರಿಗೆ ಯಾವ್ದು ವಿರೋಧವಾಗಿದೆ, ದೇವ್ರಿಗೆ ಯಾವ್ದು ಇಷ್ಟ ಇಲ್ಲ ನಿಮ್ಗೆ ಗೊತ್ತಾಗ್ಬಿಟ್ರೆ ನೀವು ಅದನ್ನು ಮಾಡಲ್ಲ. ಓಕೆ, ಕಮ್. How you are fallen from heaven, O Lucifer, son of the morning, how you are cut down to the ground. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ. ಜನಾಂಗಗಳು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ಸೈತಾನನು, ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಾಗಿ ಸರಿಸಮಾನನಾಗುವೆನು ಅಂದುಕೊಂಡಿದ್ದೀಯಲ್ಲ. ನೋಡಿ, ಇಂಗ್ಲೀಷಲ್ಲಿ ಎಲ್ಲರೂ ಹೇಳಿ. ಸೈತಾನನ ಫಸ್ಟ್ ಪಾಪ ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ಐ ವಿಲ್ ಅಸೆಂಡ್ ಇನ್ ಟು ಹೆವೆನ್. ಐ
will exalt my throne above all the stars of God. I will also sit on the mount of the congregation on the farthest sides of the north. I ನೋಡಿ, ನೀವು ಫುಲ್ ಸೈತಾನನ್ನು ಮಾಡಿದಂಥ ಕೆಲಸ ಯಾವುದು ಗೊತ್ತಾ? ಫಸ್ಟು ಐ ಐ ಐ ಐ ನಾನು 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 ನಾನು. ಸೊ ಮೊದಲನೆಯ ಪಾಪ ಯಾವುದಂದರೆ ವೆನ್ ಯು ಆರ್ ಇಂಡಿಪೆಂಡೆಂಟ್ ಫ್ರಮ್ ಗಾಡ್. If you are trying to do with your own ability, if you are trying to do with your own efforts, ನಿನಗಿರೋ ಟ್ಯಾಲೆಂಟಲ್ಲಿ, ನಿನಗಿರೋ ಗಿಫ್ಟಲ್ಲಿ, ನಿನಗಿರೋ ಬುದ್ಧಿಯಲ್ಲಿ ನೀನು ದೇವ್ರು ಬೇಡ ಅಂತ ನಾನೇ ಮಾಡೋಕ್ಕೆ ಅಂತ ಹೋಗ್ತೀನಿ ನೋಡಿದ್ರೆ, ದಟ್ ಈಸ್ ನಂಬರ್ 1 ಸಿನ್. ಈಗ ಸೈತಾನನು ಅಲ್ಲಿಂದ ಕೆಳಗಡೆ ಬಿದ್ದಿದ್ದ ಕಾರಣ ಏನು ಗೊತ್ತಾ? ನಾನು 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 ನಾನು. ಸೊ ಪಾಪ ಏನು ಮಾಡುತ್ತೆ ಗೊತ್ತಾ? ಸಿನ್ ಪ್ರೊಡ್ಯೂಸಸ್ ಇಂಡಿಪೆಂಡೆನ್ಸ್ ಫ್ರಮ್ ಗಾಡ್. ಅಂದರೆ ಇವಾಗ ದೇವ್ರು ಬೇಡ ನನಗೆ, ನಾನೇ ಅನ್ನೋದು ಸೈತಾನನ ಒಳಗಡೆ ಯಾವಾಗ ಬಂತೋ ಆಗಲೇ ಅವನ ಆಚೆ ಬಂದಿದ್ದು, ಆಗಲೇ ಅವನು ಅಲ್ಲಿಂದ ದಬ್ಬಲ್ಪಟ್ಟಿದ್ದು. ಸೊ ದ ನಂಬರ್ 1 ಸಿನ್ ಏನು ಗೊತ್ತಾ? ಐ ನಾನು ನಾನು. ಸೊ ವಾಟ್ ಈಸ್ ಹಂಬಲ್ನೆಸ್? ತಾಳ್ಮೆ ಅಂದರೆ ಏನು? ಪ್ರೈಸ್ ಲಾರ್ಡ್ ಪಾಸ್ಟರ್, ಪ್ರೈಸ್ ಲಾರ್ಡ್. ಅದ ಒಡವೆ ಎಲ್ಲ ಬಿಚ್ಚಿಬಿಟ್ಟು ಬೇರೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಪ್ರೈಸ್ ಲಾರ್ಡ್ ಪಾಸ್ಟರ್, ಅದೆಲ್ಲ ಹಂಬಲ್ನೆಸ್. ಹಂಬಲ್ನೆಸ್ ಈಸ್ ಡಿಪೆಂಡಿಂಗ್ ಆನ್ ಗಾಡ್ ಈಸ್ ಕಾಲ್ಡ್ ಹಂಬಲ್ನೆಸ್. ಲಾರ್ಡ್, ಯು ಟೇಕ್ ಕೇರ್ ಆಫ್ ಮೀ. ಸೊ ದೇವರೇ ನೀನೇಪ ಅಂತ ಯಾರೊಬ್ಬನ ನಂಬ್ತಾನೋ ಅವನೇ ಹಂಬಲ್ ಆಗಿರೋದು. ಸೊ ಇವತ್ತು ನಾವು ಮೇಲೆ ಪಾಸ್ಟರ್, ಪ್ರೈಸ್ ಲಾರ್ಡ್ ಪಾಸ್ಟರ್, ಪ್ರೈಸ್ ದ ಲಾರ್ಡ್ ಪಾಸ್ಟರ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇಟ್ ಈಸ್ ನಾಟ್ ಹಂಬಲ್ನೆಸ್. ಐ ವಿಲ್ ಅಸೆಂಡ್, ಐ ವಿಲ್. ನೋಡಿ, ಈ ವಾಕ್ಯ ಫುಲ್ಲಾಗಿ ನೀವು ನೋಡ್ಬೇಕಾದ್ರೆ ಐ ಐ ಐ ಐ ಐ. ಸೊ ಸೈತಾನನ ಒಳಗಡೆ ಇನಿಕ್ವಿಟಿ ಹೆಂಗೆ ಸ್ಟಾರ್ಟ್ ಆಯಿತು ಗೊತ್ತಾ? ನಾನು ಅಂದರೆ ದೇವ್ರು ಇದ್ದಾರೆ ಅಂದರೆ ಐ ಆಮ್ ನಾಟ್ ಡಿಪೆಂಡೆಂಟ್ ಆನ್ ಗಾಡ್, ನಾನೇ ಅಂತ ಯಾವಾಗ ಸ್ಟಾರ್ಟ್ ಆಗಿಬಿಡುತ್ತೋ ಆವಾಗಲೇ ದೇವ್ರಿಗೆ ವಿರುದ್ಧವಾದ ಕಾರ್ಯ ಫಸ್ಟ್ ಸ್ಟಾರ್ಟ್ ಆಯಿತು. ಸೊ ಕುಡಿಯೋದು ಪಾಪ ಅಲ್ಲ, ಸೇದೋದು ಪಾಪ ಅಲ್ಲ, ವ್ಯಭಿಚಾರ ಮಾಡೋದು ಪಾಪ ಅಲ್ಲ. ನೀನು ಯಾವಾಗ ದೇವ್ರನ್ನ ಬಿಟ್ಟು ದೂರ ಹೋಗ್ತೀನಿ, ನಾನೇ ಮಾಡ್ತೀನಿ ಅಂತ ಯಾವಾಗ ಯೋಚನೆ ಮಾಡ್ತೀಯೋ ಅಲ್ಲೇ ಪಾಪ ಸ್ಟಾರ್ಟ್ ಆಯಿತು. ಪ್ರೇಯರ್ಲೆಸ್ನೆಸ್ ನೋಡಿ, ಇನ್ನೊಂದು ಈ ರೀತಿ ಹೇಳ್ತೀನಿ. ಪ್ರೇಯರ್ ಅಂದರೆ ಏನು ಗೊತ್ತಾ? ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ದೇವ್ರ ಸನ್ನಿಧಿಯಲ್ಲಿ ಬಂದು, ಲಾರ್ಡ್ ಥ್ಯಾಂಕ್ ಯು ಫಾರ್ ಅನದರ್ ಡೇ ಅಂತ ನಾನು ನನ್ನ ಕೈಯಿಂದ ಮೇಲೆ ಎತ್ತುತ್ತಾ ಇದ್ದೀನಿ ಅಂದರೆ ಐ ಆಮ್ ಡಿಪೆಂಡೆಂಟ್ ಆನ್ ಗಾಡ್. ದೇವರೇ, ಈ ದಿನದಲ್ಲಿ ನೀನೇ ನನ್ನನ್ನು ನಡೆಸ್ಬೇಕಪ್ಪ ಅಂತ ಒಂದೊಂದು ದಿನವೂ ದೇವ್ರ ಪ್ರಸನ್ನತೆಯಿಂದ ನೀನು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸಿನ್ ಆ್ಯಸ್ ಎಂಟರ್ಡ್ ಇನ್ ಟು ಯು. ಪ್ರೇಯರ್ಲೆಸ್ನೆಸ್ ಯಾವಾಗ ನಿನಗೆ ಬಂದ್ಬಿಡ್ತೋ ಕೇರ್ಲೆಸ್ನೆಸ್ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಯಾವಾಗ ಪ್ರೇಯರ್ಲೆಸ್ ನೀನು ಒಳಗಡೆ ಬಂದ್ಬಿಡ್ತೋ ಯು ಆರ್ ಕೇರ್ಲೆಸ್. ಸೊ ಯು ಆರ್ ಅಲೋವಿಂಗ್ ಎವ್ರಿಥಿಂಗ್ ಇನ್ ಟು ಯುವರ್ ಲೈಫ್. ಅಂದರೆ ನೀನು ಒಂದೊಂದೇ ನೋಡಿ, ಎಲ್ಲ ಪಾಪಕ್ಕೂ ಕಾರಣ ಏನು ಗೊತ್ತಾ? ಪ್ರೇಯರ್ಲೆಸ್ನೆಸ್. ಸೊ ದೇವ್ರು ನೋಡಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಒಬ್ಬ ದೇವ್ರನ್ನ ಆರಾಧನೆ ಮಾಡಬೇಕು, ದೇವ್ರ ಸಮ್ಮುಖದಲ್ಲಿರಬೇಕು, ನನಗೆ ದೇವರೇ ಬಲ, ನೀನೇಪ ಅಂತ ಹೇಳೋದಕ್ಕೆ ಅವನು ರೆಡಿ ಆಗಿಲ್ಲ ಅಂದರೆ ಪಾಪ ಬಸುರಾಗ್ತೈತೆ ಒಳಗಡೆ ಅಂತ ಅರ್ಥ. ಬಸುರಾಗಿ ಒಂದು ದಿವಸ ಇಲ್ಲ ಒಂದು ದಿವಸ ಆ ಪಾಪ ಎಲ್ಲಿ ಎತ್ಕೊಂಡೋಗಿ ಬಿಡುತ್ತೆ ಅಂದರೆ ಮರಣದಲ್ಲಿ ಎತ್ಕೊಂಡೋಗಿ ಬಿಟ್ಟುಬಿಡುತ್ತೆ. ಸೊ ದ ನಂಬರ್ 1 ಸಿನ್ ಈಸ್ ಇಂಡಿಪೆಂಡೆಂಟ್. ಐ ಡೋಂಟ್ ವಾಂಟ್ ಗಾಡ್ ಅನ್ನೋದೇ ದ ನಂಬರ್ 1 ಸಿನ್. ಸೊ ಹಂಬಲ್ನೆಸ್ ಈಸ್ ಬಿಲೀವಿಂಗ್ ಗಾಡ್. ಲಾರ್ಡ್, ಯು ಆರ್ ಮೈ ಎವ್ರಿಥಿಂಗ್, ನೀನೇಪ ನನಗೆಲ್ಲ ಅಂತ ಯಾವಾಗ ನಾವು ದೇವರನ್ನ ನಂಬ್ತೀವೋ ಅಲ್ಲಿಂದನೇ ದೇವ್ರ ಕಾರ್ಯ ಮಾಡೋದಕ್ಕೆ, ನಿನ್ನ ಲೈಫಲ್ಲಿ ಅದ್ಭುತಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗೋದು. ಸೊ ಹಂಬಲ್ನೆಸ್ ಈಸ್ ದೇವರೇ. ಹಿಂಗೆ ಹಂಬಲ್ನೆಸ್ ಅಂದರೆ ಪಾಸ್ಟರ್ ಪ್ರೈಸ್ ಲಾರ್ಡ್ ಅಲ್ಲಲ್ಲ. ಎದ್ದಿದ ತಕ್ಷಣ ನೀನು ದೇವ್ರಿಗೆ ಯಾವಾಗ ಸಮಯ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀಯೋ, ಯಾವಾಗ ನಿನ್ನ ಲೈಫಲ್ಲಿ ಪ್ರೇಯರ್ ಅನ್ನೋದು ಒಂದು ಬರುತ್ತೋ, ಯಾವಾಗ ದೇವರೇ ಅಂತ ಕರೆಯೋದಕ್ಕೆ ನೀನು ಸ್ವಲ್ಪ ಟೈಮ್ ಇಡ್ತೀಯೋ, ಯಾವಾಗ ಸತ್ಯನ ಕೇಳೋದಕ್ಕೆ, ವಾಕ್ಯನ ಕೇಳೋದಕ್ಕೆ ನೀನು ಟೈಮ್ ಇಡ್ತಾ ಇದೆಯೋ, ಸೊ ಯು ಆರ್ ಅಲೋವಿಂಗ್ ಗಾಡ್ ಟು ವರ್ಕ್ ಇನ್ ಯುವರ್ ಲೈಫ್. ಆಮೇನ್.
Am I speaking grace? ಪಾಸ್ಟರ್ ಫಿಲಿಪ್ ಪಾಸ್ಟರ್ ಗ್ರೇಸ್ ಪಾಸ್ಟರ್ ತಾನೆ ಮೆಸೇಜ್ ಡಿವೇಟ್ ಆಗ್ತಾಯ್ತಾ? ನೋ. ಗ್ರೇಸ್ ಅಂದರೆ ಏನು ಗೊತ್ತಾ? ಯು ಆರ್ ಮೈ ಎವ್ರಿಥಿಂಗ್. ನನ್ನ ಬಲ ಅಲ್ಲಪ್ಪ, ನೀನೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹೋಲಿನೆಸ್ ಈಸ್ ನಾಟ್ ದ ವೇ ಟು ರೀಚ್ ಜೀಸಸ್. ಜೀಸಸ್ ಇಸ್ ದ ವೇ ಟು ರೀಚ್ ಹೋಲಿನೆಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ರಾಸ್? ಶಿಲುಬೆ ಏನಕ್ಕೆ? ವೈ ಕ್ರಾಸ್? ನಿಮಗೆ ಈಗ ಪ್ರಶ್ನೆ. ವೈ ಕ್ರಾಸ್? ಎಕ್ಸ್ಚೇಂಜ್. ನೆಕ್ಸ್ಟ್, ಶಿಲುಬೆ ಏನಕ್ಕೆ? ನೀವು ಹೇಳಿ, ಬೇಗ ಬೇಗ ಹೇಳ್ಬಿಡಿ. ವೈ ಕ್ರಾಸ್? ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಕ್ರಾಸ್? ಮುಖಾಂತರ ಬರುವಂಥ ಆಶೀರ್ವಾದಗಳೇನು? ಆಶೀರ್ವಾದ. ಓಕೆ, ನೀವೇನು ಹೇಳ್ತೀರಾ? ಆಶೀರ್ವಾದ ಕರೆಕ್ಟಾ? ಎಷ್ಟು ಜನ ನಂಬ್ತೀರಾ ಶಿಲುಬೆಯ ಮುಖಾಂತರ ಆಶೀರ್ವಾದ ಬಂತು ಅಂತ? ಚೆನ್ನಾಗಿ ಶಿಲುಬೆಯ ಮುಖಾಂತರ ಆಶೀರ್ವಾದ ಇದೆ ಅನ್ನೋರು ಕೈ ಎತ್ತಿ ಒಂದು ಆಮೇಲೆ ಹೇಳಿ. ಶಿಲುಬೆಗೆ ಮುಂಚೆ ಆಶೀರ್ವಾದವಾಗಿ ಯಾರು ಇರಲಿಲ್ವಾ? ನಾನು ಕ್ವಶನ್ ಕೇಳೋದು ನಿಮ್ಮ ಮೈಂಡು ಓಪನ್ ಆಗಲಿ ಅಂತ ಅಷ್ಟೇ. ಈ ಉತ್ತರ ಹೇಳ್ಬೋದು, ನೋ ಪ್ರಾಬ್ಲಮ್. ಅವರು ಹೇಳೋದನ್ನು ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಹೇಳೋದು ಹೇಳ್ತಾ ಇದ್ದಾರೆ. ಬೇರೆ ನಿಮ್ಮದು ನಿಮ್ಗೇನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ನಾನು ತಿಳ್ಕೊಬೇಕಲ್ವಾ? ಸೊ ದಾವೀದನಿಗಿದ್ದಿದ್ದು ಪಾಪದ ಆಶೀರ್ವಾದ. ಇಲ್ಲ, ಸರಿ, ಓಕೆ, ಇಲ್ಲೇ ಕಾಂಟ್ರಡಿಕ್ಷನ್ ನೋಡಿ. ನಾನು ಏನಕ್ಕೆ ಕ್ವಶನ್ ಕೇಳ್ತೀನಿ ಅಂದರೆ ಫಸ್ಟು ನಾವು ತಿಳ್ಕೊಬೇಕು ನೋಡಿ. ಇಟ್ ವಿಲ್ ಮೇಕ್ ಯು ಟು ಥಿಂಕ್. ಓಕೆ ಓಕೆ ಶಿಲುಬೆಯ ಮುಖಾಂತರ ಆಶೀರ್ವಾದ ಇದೆ ಅಂದರೆ ಮೇಲೆ ಶಿಲುಬೆಗೆ ಮುಂಚೆ ಆಶೀರ್ವಾದ ಇರಲಿಲ್ವಾ? ಇತ್ತು. ಈ ಆಶೀರ್ವಾದಕ್ಕೂ ಆ ಆಶೀರ್ವಾದಕ್ಕೂ ಏನು ವ್ಯತ್ಯಾಸ? ಈಗ ಶಿಲುಬೆ ಕ್ರಾಸ್ಗಿಂತ ಮುಂಚೆ ಇದ್ದವರು ಆಶೀರ್ವಾದವಾಗಿರಲಿಲ್ವಾ? ಇದ್ದರು. ಸಾಲೋಮನ ಆಶೀರ್ವಾದವಾಗಿರಲಿಲ್ವಾ? ಅಬ್ರಹಾಮನ ಆಶೀರ್ವಾದವಾಗಿರಲಿಲ್ವಾ? ಈಸಾಕನಿಗೆ ಆಶೀರ್ವಾದವಾಗಿರಲಿಲ್ವಾ? ಯಾಕೋಬನ ಇರಲಿಲ್ವಾ? ಸಾಲೋಮನ್ ಇರಲಿಲ್ವಾ? ಯೋಬನ್ ಇರಲಿಲ್ವಾ? ಎಲ್ಲರೂ ಇದ್ರಲ್ಲ. ಸೊ ವೈ ಕ್ರಾಸ್? ಸೊ ಶಿಲುಬೆಯ ಮುಖಾಂತರ ಬರುವಂಥ ಬೆನಿಫಿಟ್ಸ್ ಏನು? ಸುಧಾಕರ್ ಬದ್ರ ಹೇಳಿದ್ರು, ಅಲ್ಪ ಆಯುಸ್ ಆತನ ತಗೊಂಡು ದೀರ್ಘಾಯುಸ್ ಕೊಟ್ಟರು. ಓಕೆ, ನಿತ್ಯ ಜೀವ. ಸರಿ, ಈಗ ದೀರ್ಘಾಯುಸ್ ಬಗ್ಗೆ ಮಾತಾಡೋಣ. ಶಿಲುಬೆಗೆ ಬರೋಣ. ಶಿಲುಬೆಯ ನಂತರ ಎಷ್ಟು ವರ್ಷ ಬದುಕ್ತಾರೆ? ಶಿಲುಬೆಗಿಂತ ಮುಂಚೆ ಎಷ್ಟು ವರ್ಷ ಬದುಕಿದ್ರು? ಶಿಲುಬೆಗೆ ಮುಂಚೆ ಹೈಯೆಸ್ಟ್ ಬದುಕಿದ್ದು ಎಷ್ಟು ವರ್ಷ? 969 ವರ್ಷ ಶಿಲುಬೆಗಿಂತ ಮುಂಚೆ ಒಬ್ಬರು ಬಾಳಿದ್ರು. ಈಗ ಶಿಲುಬೆಯ ನಂತರ ದೀರ್ಘಾಯುಷ್ ಅಂದರೆ ಎಷ್ಟು ವರ್ಷ ಬದುಕ್ತೀವಿ? 90 to 100. ಇಲ್ಲಿ 900 ಬದುಕೋಣ ಶಿಲುಬೆ ಇಲ್ಲದೇನೆ. ಶಿಲುಬೆಗಿಂತ ಮುಂಚೆ ನೋಡಿ, ನಾವು ಶಿಲುಬೆಯಲ್ಲೇ ಬ್ಲೆಸ್ಸಿಂಗ್ ಅಂತ ಹೇಳಿದರೆ, ಬಿಫೋರ್ ದ ಕ್ರಾಸ್ ಪೀಪಲ್ ವೇರ್ ಬ್ಲೆಸ್ಡ್ ಲೈಕ್ ಎನಿಥಿಂಗ್. ಸೊ ಲಾಂಗ್ ಲೈಫ್ ಅಂತ ನೀವು ಹೇಳಿದರೆ ಪೀಪಲ್ ಲಿವ್ಡ್ ಲಾಂಗ್. ಪಾಸ್ಟರ್, ಶಿಲುಬೆಯ ಮುಖಾಂತರ ನಾನು ಆರೋಗ್ಯವಾಗಿದ್ದೀನಿ ಅಂದರೆ ಬೈಬಲ್ ಹೇಳುತ್ತೆ ಇಸ್ರಾಯಲೈಟ್ಸಲ್ಲಿ ಒಬ್ಬನು ದೇ ವರ್ ನಾಟ್ ವೀಕ್ ಅಂತೆ. ನಾಟ್ ಈವನ್ ಒನ್ ಪರ್ಸನ್. ಎವ್ರಿಬಡಿ, ಲ್ಯಾಕ್ಸ್ ಆಫ್ ಪೀಪಲ್, ದೇ ಲಿವ್ಡ್ ಸ್ಟ್ರಾಂಗ್. ಇದಕ್ಕೇನು ಹೇಳ್ತೀರಾ? ಬಿಫೋರ್ ದ ಕ್ರಾಸ್ ಪೀಪಲ್ ಲಿವ್ಡ್ ಸ್ಟ್ರಾಂಗ್ ವಿತೌಟ್ ಸಿಕ್ನೆಸ್. Everybody had gold and silver. Everybody lived wealthy life. Everybody lived healthy life. So what is the use of cross? ಪರಲೋಕಕ್ಕೆ ಹೋಗೋಕ್ಕೆ. ಟು ಟೇಕ್ ಆಲ್ ಅವರ್ ಪನಿಷ್ಮೆಂಟ್ಸ್. ದೇವರ ಶಿಲುಬೆಯಲ್ಲಿ ಎಲ್ಲ ಪಾಪಗಳನ್ನು ಹೊತ್ಕೊಳ್ಳೋದಕ್ಕೆ. ಒಬ್ಬರು ಸಿಸ್ಟರ್ ಹೇಳ್ತಾರೆ ನಾವು ಪರಲೋಕಕ್ಕೆ ಹೋಗೋದಕ್ಕೆ. ಸರಿ, ಶಿಲುಬೆಗಿಂತ ಮುಂಚೆ ಸತ್ತೋರು ಪರಲೋಕದಲ್ಲಿ ಇರಲ್ವಾ? ನಾನು ಏನು ತಾನೇ ಹೇಳಿ ಮಾಸ್ಟರ್? ಸರಿ, ಶಿಲುಬೆಗಿಂತ ಮುಂಚೆ ಸತ್ತವರು ಅಬ್ರಾಹ್ಮನ್ ಎಲ್ಲಿದ್ದ? ಓಕೆ. ಭಿಕ್ಷಗಾರ ಲಾಜರ್ ಎಲ್ಲಿದ್ದ? ಪರಲೋಕದಲ್ಲಿ ಎಲ್ಲಿದ್ದ? ಮತ್ತು ಅಬ್ರಾಹ್ಮನ್ ಹೆಂಗೆ ಹೋದ ಪರಲೋಕ ಶಿಲುಬೆ ಇಲ್ಲದೆ? ಶಿಲುಬೆಯ ಮುಖಾಂತರ ನಾನು ಪರಲೋಕಕ್ಕೆ ಹೋಗ್ತೀನಿ ಅಂದರೆ ಶಿಲುಬೆಗಿಂತ ಮುಂಚೆ ಇದ್ದವರು ಪರಲೋಕಕ್ಕೆ ಹೋದರು. ಶಿಲುಬೆಯ ನಂತರನೇ ಬ್ಲೆಸ್ಸಿಂಗ್ ಅಂದರೆ ಶಿಲುಬೆಗಿಂತ ಮುಂಚೆನೇ ಆಶೀರ್ವಾದವಾಗಿದ್ದರು. ಸೊ ಶಿಲುಬೆ ಬಂದ ಮೇಲೆ ಏನು ಚೇಂಜಸ್ ಆಯಿತು?
ಶಿಲುಬೆ ಅನ್ನೋದು ಆಶೀರ್ವಾದ, ದೀರ್ಘಾಯುಷು ಅಲ್ಲ. ಇಟ್ಸ್ ಎ ಕನೆಕ್ಷನ್, ಇಟ್ಸ್ ಎ ಫೆಲೋಶಿಪ್. ದೇವರು ದೂರ ಇದ್ದಂಥ ನಮ್ಮನ್ನು ಇನ್ನೂ ಹತ್ತಿರಕ್ಕೆ ಕರೆದು ಆತನೊಂದಿಗೆ ಐಕ್ಯತೆಯಲ್ಲಿರಬೇಕು ಅನ್ನೋದು. ಟು ಹ್ಯಾವ್ ಫೆಲೋಶಿಪ್ ವಿತ್ ಗಾಡ್, ದ ಪ್ರೆಸೆನ್ಸ್ ಆಫ್ ಗಾಡ್, ದ ಪ್ರೆಸೆನ್ಸ್, ಫೆಲೋಶಿಪ್ಪು. ನೀನೇ ಎಲ್ಲ ಅಂತ ದೂರ ಇದ್ದಂಥ ನಮ್ಮನ್ನು, ಪಾಪಿಗಳಾದಂಥ ನಮ್ಮನ್ನು, ನೀತಿನೇ ಇಲ್ಲದೆ ಇರುವಂಥ ನಮ್ಮನ್ನು ದೇವರು ಕರೆದು ಆತನ ಸನ್ನಿಧಿಯಲ್ಲಿ ಅಪ್ಪ ಅಂತ ಕರೆಯೋದಕ್ಕೆ ಕೃಪೆ ಮಾಡಿದ್ರು. ಹಳೆ ಒಡಂಬಡಿಕೆಯಲ್ಲಿ ಯಾರಿಗೂ ಅಪ್ಪ ತಂದೆ ಅಂತ ಕರೆಯೋ ಅಧಿಕಾರ ಇರಲಿಲ್ಲ. ಇವತ್ತು ನನಗೂ ನಿಮಗೂ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟರು. ವಿ ಆರ್ ಹೇರ್ಸ್. ಆಮೇಲೆ ನಾವು ಸ್ವಾತಂತ್ರ್ಯ ಅಂದರೆ ಎಲ್ಲ ಆಶೀರ್ವಾದಕ್ಕೆ ನಾವೆಲ್ಲ ಒಡೆಯರಾದ್ವಿ. ಒಂದು ಎರಡನೇದೇನೆಂದರೆ ಅಪ್ಪ ತಂದೆ ಅಂತ ಕರೆಯೋ ಒಂದು ಐಕ್ಯತೆನ ದೇವರು ನನಗೂ ನಿಮಗೂ ಕೊಟ್ಟರು. ಹಳೆ ಒಡಂಬಡಿಕೆಯಲ್ಲಿ ಯಾರೂ ಅಪ್ಪ ಅಂತ ಕರೆದಿಲ್ಲ. ನನಗೂ ನಿಮಗೂ ಅಪ್ಪ ಅಂತ ಕರೆಯುವಂಥ ಅಧಿಕಾರನ ದೇವರು ನಮ್ಗೆ ಕೊಟ್ಟರು. ಓ ಮೈ ಗಾಡ್. ಎಜೆಕಿಯಲ್ ಬರೆದ ಪುಸ್ತಕ 28:13. ಹಂಗೆ ಕಂಟಿನ್ಯೂ ಮಾಡೋಣ ಅಲ್ವಾ? ದ ಬುಕ್ ಆಫ್ ಎಜೆಕಿಯಲ್ ಚಾಪ್ಟರ್ 28 verse 13. ನೋಡಿ, ಸೈತಾನನನ್ನು ದೇವರು, ಲೂಸಿಫರ್ನ ಯಾವ ರೀತಿ ಅಲಂಕಾರ ಮಾಡಿದ್ರಂತೆ? ಸಾರ್ಡಿಯಸ್, ಟೋಪಸ್, ಡೈಮಂಡ್, ನೋಡಿ ಎಲ್ಲ ಅವನೊಳಗಡೆ ಇತ್ತು. ಅಷ್ಟು ಅವನ್ನ ಕೊಟ್ಟು ಅಲಂಕರಿಸಿದ್ರು. ಇಷ್ಟೆಲ್ಲ ಬಂದ ಮೇಲೆ ಅವನಿಗೆ ಇವಾಗ ಯಾರು ಬೇಕಾಗಿಲ್ಲ? ಅದೇ ಹೇಳೋದು. ಆಶೀರ್ವಾದ ಬಂದಿದ ತಕ್ಷಣ ನಾವು ಯಾವಾಗ ದೇವರು ಬೇಕಾಗಿಲ್ಲ ಅಂತ ಹೇಳ್ಬಿಡ್ತೀವೋ ಆಗಲೇ ಸ್ಟಾರ್ಟ್ ಆಯಿತು. ಅದಕ್ಕೇ ಬೈಬಲ್ ಹೇಳುತ್ತೆ, ಬಿ ಕೇರ್ಫುಲ್ ವೆನ್ ಗಾಡ್ ಬ್ಲೆಸ್ಸಸ್ ಯು. ದೇವರು ನಿನ್ನನ್ನು ಆಶ್ವಸ್ತಾಗ ವಾಕ್ಯ ಹೇಳುತ್ತೆ ಬಿ ಕೇರ್ಫುಲ್. ಯಾಕೆ ಬಿ ಕೇರ್ಫುಲ್ ಅಂತ ಹೇಳ್ತು ಗೊತ್ತಾ? ಇಲ್ಲಿ ಸೈತಾನನನ್ನು, ಲೂಸಿಫರ್ನ ಈ ರೀತಿ ಎಲ್ಲ ಅಲಂಕಾರ ಮಾಡಿದ್ರು. ಏನು? ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೆರುಲ್ಲ, ವೈಡೂರ್ಯ, ನೀಲ ಕೆಂಪುರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತವಾಗಿದ್ದ. He was adorned by God. ಅಡೋಂಡ್ ಅಂದರೆ ದೇವರು ಅವನ್ನ ಅಲಂಕಾರ ಮಾಡಿದ್ರಂತೆ. ಹೆಂಗೆ? ಎಲ್ಲ ವಿಧವಾದಂಥ ವೈಡೂರ್ಯ ಅದೆಲ್ಲ ಹಾಕಿ ಅಷ್ಟು. ಯಾವಾಗ ಎಲ್ಲ ಬಂದ್ಬಿಡ್ತು, ಅವನಿಗೇನು ಬಂದ್ಬಿಡ್ತು? ಸೊ ಇದಕ್ಕೆ ಮೇಲೆ ನನಗೆ ದೇವ್ರು ಬೇಕಾಗಿಲ್ಲ. ಅದೇ ಹೇಳೋದು, ಯಾವ ಆಶೀರ್ವಾದ ಬಂದಿದ್ದ ತಕ್ಷಣ, ಒಂದು ನಿನಗೆ ಬಂದಿದ್ದ ತಕ್ಷಣ ನಿನಗೆ ಹಂಬಲ್ನೆಸ್ ಬರಲಿಲ್ಲ, ದೇವರೇ ನೀನೇಪ್ಪ ಈ ಎಲ್ಲ ಆಶೀರ್ವಾದಕ್ಕೆ ಅಂತ ನಿನಗೆ ಹೇಳಕ್ಕೆ ಬರಲಿಲ್ಲ ಅಂದರೆ ಬಿ ಕೇರ್ಫುಲ್. When God bless you, tell Lord, all the blessing is from you, Lord. ಇವತ್ತು ನಿನಗೆ ಪ್ರಮೋಷನ್ ಸಿಗ್ಬೋದು, ಸಡನ್ನಾಗಿ ಇಂಕ್ರಿಮೆಂಟ್ ಸಿಗ್ಬೋದು, ಸಡನ್ನಾಗಿ ನಿನ್ನ ಫೈನಾನ್ಸ್ ಚೇಂಜ್ ಆಗ್ಬೋದು. ಇವತ್ತು ಒಂದು ವೇಳೆ ಏನೂ ಇಲ್ಲದೆ ಇರ್ಬೋದು. ನಾನೇನು ಹೇಳ್ತೀನಿ ಗೊತ್ತಾ? ಏನೂ ಇಲ್ಲದೆ ಇದ್ದಾಗ ಹುಡ್ಕೋದು ತುಂಬ ಈಸಿ ರೀ. ಚೆನ್ನಾಗಿ ತಿಳ್ಕೊಳ್ಳಿ. ನಿನಗೇನು ಇಲ್ಲದೆ ಇದ್ದಾಗ ನೀನು ಚರ್ಚಿಗೆ ಬರೋದು ಏನೋ ಆಶ್ಚರ್ಯ ಅಲ್ಲ. ನಿನಗೆಲ್ಲ ಬಂದು ಬರ್ತೀಯಲ್ಲ ಟೈಮಿಗೆ, ಅದು ಆಶ್ಚರ್ಯ. ವೆನ್ ಗಾಡ್ ಬ್ಲೆಸ್ ಯು, ಟೆಲ್ ದ್ಯಾಟ್ ಆಲ್ ಬ್ಲೆಸ್ಸಿಂಗ್ಸ್ ಈಸ್ ಫ್ರಮ್ ಯು, ಲಾರ್ಡ್. ಬೆಳಿಗ್ಗೆ ಎದ್ದಿದ ತಕ್ಷಣ ನೀನು ದೇವರಿಗೆ ಟೈಮ್, ದೇವರೇ ಈ ಜೀವ ನಿನ್ನಿಂದಲೇ, ಈ ಆಶೀರ್ವಾದ ನಿನ್ನಿಂದಲೇ ಅನ್ನೋದು ನಿನಗೆ ಬರಲಿಲ್ಲ ಅಂದರೆ ಬಿ ಕೇರ್ಫುಲ್. ಆಮೇನ್. ನೋಡಿ, ಆಶೀರ್ವಾದ ಎಲ್ಲ ಬಂದ ಮೇಲೆ ಎಲ್ಲಿರಬೇಕು ಗೊತ್ತಾ? ಆಶೀರ್ವಾದ ದ ಬುಕ್ ಆಫ್ ರೆವಲ್ಯೂಷನ್, ಪ್ರಕಟಣೆಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 4ನೇ ವಾಕ್ಯ. ಇದಲ್ಲದೆ ಸಿಂಹಾಸನದ ಸುತ್ತಲೂ, ಸಿಂಹಾಸನ ನೋಡಿ, ದೇವರು ಕುಂತ್ಕೊಂಡಿರೋ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. 24 ಸಿಂಹಾಸನ ಐತೆ ನೋಡಿ. ಒಂದು ಸಿಂಹಾಸನ ಇಲ್ಲ, ಟೋಟಲ್ ಸಿಂಹಾಸನಗಳೇ ಎಷ್ಟು? ದೇರ್ ಈಸ್ ನಾಟ್ ಒನ್ ಥ್ರೋನ್, 24 ಥ್ರೋನ್ಸ್ ಆರ್ ದೇರ್. ನೋಡಿ, ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ದೇವ್ರ ಮುಂದೆ ಕುಂತಿರೋರೆಲ್ಲ ಹೆಂಗೆ ಕುಂತವ್ರು ಇವಾಗ? 24 ಜನನು ಹೆಂಗೆ ಕುಂತವ್ರೆ? ಹೆಂಗೆ ಕುಂತವ್ರಿ? ದೇವ್ರ ಥರನೇ ಕುಂತವ್ರು ನೋಡಿ. ಅವರು ಥ್ರೋನೆ, ಇವರು ಥ್ರೋನೆ, 24 ಥ್ರೋನ್. ತಲೆ ಮೇಲೆ ಏನಿತ್ತಂತೆ? ಕಿರೀಟ ಇತ್ತು. ಹೆಂಗೆ ಕುಂತವ್ರು ದೇವ್ರ ಮುಂದೆ? ಹೆಂಗೆ ಕುಂತವ್ರೆ? ಇವಾಗ ಇವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಇಂಪಾರ್ಟೆಂಟ್. ಓಕೆ, ಈ 24 ಎಲ್ಡರ್ಸ್ ವಾಟ್ ದೇ ವೇರ್ ಡೂಯಿಂಗ್, ವರ್ಸ್ 10, 10ನೇ ವಾಕ್ಯ. ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ತಲೆ ಮೇಲೆ ಇಲ್ಲ ಇವಾಗ ಕಿರೀಟ, ಎಲ್ಲೈತೆ?
ಪಾದಕ್ಕೆ ಹಾಕಿದ್ರು. ಸೊ ಎಷ್ಟೇ ದುಡ್ಡು ಬಂದರೂ ಪಾದಕ್ಕೆ ಹಾಕು, ಏನೇ ಪೋಸ್ಟ್ ಇದ್ದರೂ ಪಾದಕ್ಕೆ ಹಾಕು, ನೀನು ಎಷ್ಟೇ ಹೈ ಪೊಸಿಷನಲ್ಲಿದ್ದರೂ ಪಾದಕ್ಕೆ ಹಾಕು, ನೀನು ಎಷ್ಟೇ ಬಿಷಪ್ ಆಗಿದ್ದರೂ, ನೀನು ಪಾಸ್ಟರ್ ಆಗಿದ್ದರೂ ಆತನ ಪಾದಕ್ಕೆ ನೀನು ಅಡ್ಡ ಬಿದ್ದು ನೀನೇ ಅಪ್ಪ ಎಲ್ಲ ಅಂತ ನಿನಗೆ ಹೇಳಕ್ಕೆ ಬರಲಿಲ್ಲ ಅಂದರೆ ಯು ಆರ್ ನಾಟ್ ಇನ್ ದ ಪ್ರೆಸೆನ್ಸ್. 24 elders, they were in the presence. What they were doing? We fall down, we lay our crown at the feet of Jesus. The greatness of mercy and love at the feet of Jesus, and we cry, holy, holy, holy. And we cry, holy, holy, holy is the Lamb. ಈ 24 elders ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಕಿರೀಟನ ಹಾಕೊಂಡು ದೇವ್ರ ಮುಂದೆ ಕುಂತಿಲ್ಲ, ಎಲ್ಲ ಕಿರೀಟನ ಪಾದಕ್ಕೆ ಇಟ್ಟುಬಿಟ್ಟು ಹೇಳಿದ್ರಂತೆ, we fall down, we lay our crowns at the feet of Jesus. Oh my God. 24 ಹಿರಿಯರು ಅವ್ರಿಗೆ ಪೋಸ್ಟಿಂಗ್ ಇದೆ, ಹೆಂಗೆ ಗೊತ್ತಾ? ದೇ ಕ್ಯಾನ್ ಸಿಟ್ ಆನ್ ದ ಥ್ರೋನ್. ತಲೆ ಮೇಲೆ ಕಿರೀಟ ಇಟ್ಕೊಂಡ್ಬಿಟ್ಟು ಹಿಂಗೆ ಕುಂತ್ಕೊಬೋದು. ಆದರೆ ಏನು ಮಾಡಿದ್ರು ಗೊತ್ತ? ದೇವರೇ, ನಿನ್ನ ಮುಂದೆ ಕುಂತ್ಕೊಳ್ಳೋಷ್ಟು ಯೋಗ್ಯತೆ ನನಗಿಲ್ಲಪ್ಪ ಅಂತ ಹೇಳಿ ಆ ಕಿರೀಟನ ತೆಗೆದು ಪಾದಕ್ಕೆ ಹಾಕಿ ಸಿಂಹಾಸನದಲ್ಲಿ ಇದೇ ನಡೀತಾ ಇರೋದು. ಏನು ನಡೀತಾ ಇದೆ ಗೊತ್ತಾ? ವಿ ಫಾಲ್ ಡೌನ್, ವಿ ಲೇ our crown. ಆತನ ಪಾದದ ಮುಂದೆ ನೀನು ಅಡ್ಡ ಬಿದ್ದು, ದೇವರೇ ನೀನೇಪ ಎಲ್ಲ, ನಿನಗೇನೇ ಪೊಸಿಷನ್ ಇದ್ರು, ಏನೇ ಪೋಸ್ಟ್ ಇದ್ರು, ನೀನು ಆತನ ಪಾದಕ್ಕೆ ಅಡ್ಡ ಬೀಳೋದನ್ನು ನೀನು ಬಿಟ್ಬಿಟ್ರೆ ಪ್ರೈಡ್ ಈಸ್ ವರ್ಕಿಂಗ್ ಇನ್ ಯು. ಎಲ್ಲೋ ಒಂದು ಕಡೆ ನಾನೇ ಬದುಕೊಳ್ತೀನಿ, ನಾನೇ ಬಾಳ್ತೀನಿ ಅನ್ನೋ ಒಂದು ಹೆಮ್ಮೆ, ಒಂದು ಗರ್ವ ನಮಗೆ ಗೊತ್ತಿಲ್ಲದೇನೆ ನನ್ನೊಳಗಡೆ ಇರುತ್ತೆ. ನಮಗೆ ಗೊತ್ತಿರಲ್ಲ, ಒಳಗಡೆ ಇರುತ್ತೆ. ಸೊ ಬೆಳಿಗ್ಗೆ ಎದ್ದು ದೇವ್ರ ಪ್ರಸನ್ನತೆಯಲ್ಲಿ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂದರೆ ವಾಟ್ ವಿ ಆರ್ ಸೇಯಿಂಗ್ ಇಂಡೈರೆಕ್ಟ್ಲಿ, ಲಾರ್ಡ್ ಐ ಕ್ಯಾನ್ ಡೂ ವಿತ್ ಮೈ ಸ್ಟ್ರೆಂತ್, ಐ ಕ್ಯಾನ್ ಡೂ ಇಟ್, ಐ ಡೋಂಟ್ ನೀಡ್ ಯುವರ್ ಹೆಲ್ಪ್ ಅನ್ನೋದೇ ಪ್ರೇಯರ್ಲೆಸ್ನೆಸ್. Oh my God. Verse 11. You are worthy, O Lord, to receive glory and honor and power. For you created all things, and by your will they exist and were created. Oh. ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಸಮಸ್ತವನ್ನು ನೀನೇ ಸೃಷ್ಟಿ ಮಾಡಿದ್ದಿ. ಈ ಸೃಷ್ಟಿ ನನ್ನ ತಲೆ ಮೇಲೆ ಇಟ್ಕೊಂಡು ಏನು ಮಾಡಲಿ? ತಲೆ ಮೇಲೆ ಇರೋದೇನು? ಸೃಷ್ಟಿ. ನೀ ಸೃಷ್ಟಿಕರ್ತನು. ಈ ಸೃಷ್ಟಿಕರ್ತನ ಮುಂದೆ ಈ ಸೃಷ್ಟಿ ನನ್ನ ಮೇಲಿರೋ ಕಿರೀಟ ದೊಡ್ಡದಲ್ಲ, ಪಾದಕ್ಕೆ ಹಾಕಿದ್ರು. ನನಗಿರೋ ಕೆಲಸ, ನನಗಿರೋ ಆಶೀರ್ವಾದ, ನನಗಿರೋ ಐಶ್ವರ್ಯ ಎಲ್ಲ ನಿನ್ನ ಪಾದದಲ್ಲಿ ಅಡ್ಡ ಬೀಳ್ತೀನಪ್ಪ. ಎಲ್ಲ ನೀನೇ 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 ಅನ್ನೋದು ನಮಗೆ ಬರಲಿಲ್ಲ ಅಂದರೆ ವಿ ಆರ್ ಮಿಸ್ಸಿಂಗ್ ಸಮ್ವೇರ್. ಸೊ ನೀನು ಅಲ್ಲಿಷ್ಟು ದೂರ ನೀನು ಹೋಗ್ಬಿಟ್ಟಲ್ಲ ಅನ್ನೋದಕ್ಕೆ ನಿನಗೆ ಶಿಲುಬೆಯನ್ನಿಟ್ಟು, ನೀನು ಯಾವುದೇ ಪಾಪದಲ್ಲಿದ್ದರೂ ಪರವಾಗಿಲ್ಲ, ನೀನು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ, ಕಮ್ ಟು ಮೀ ಅಂತ ಹೇಳಿಯೋದಕ್ಕೇ ಯೇಸು ಸ್ವಾಮಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಕಮ್ ಡಿಯರ್ ಕಮ್ ಡಿಯರ್ ಕಮ್ ಡಿಯರ್ ಕಮ್ ಡಿಯರ್ ಅಂತ ನಿನ್ನನ್ನು ಹತ್ರ ಕರೆದುಕೊಂಡು ಆ ಥರ ಸನ್ನಿಧಿಯಲ್ಲಿ ಫೆಲೋಶಿಪ್ಪಲ್ಲಿ ಇರೋದಕ್ಕಾಗಿಯೇ. ಓ ಮೈ ಗಾಡ್, ಹಲ್ಲೆಲೂಯಾ. ಇವತ್ತು ನೀವು ಕೇಳಿದಂಥ ಈ ಪ್ರಸಂಗಕ್ಕೆ ನೀವು ಎಷ್ಟು ಲಕ್ಷ ನನಗೆ ಕೊಟ್ಟರು ಸಾಲಲ್ಲ, ಗೊತ್ತಾ? ಗೊತ್ತಾ? ಇವತ್ತಿನಿಂದ ನಿನ್ನ ಪ್ರೇಯರ್ ಲೈಫ್ ಚೇಂಜ್ ಆಗುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ನೀನು ಅಡ್ಡ ಬಿದ್ದು ದೇವರೇ ನೀನೇಪ್ಪ ಅಂತ ನನ್ನ ಪ್ರಸಂಗ ನಿನ್ನನ್ನು ಮಾಡಲಿಲ್ಲ ಅಂದರೆ ಕೇಳು. ಪ್ರಾರ್ಥನೆ ಇಲ್ಲದೆ ನಾನು ಹೋಗಲ್ಲ ಅನ್ನೋ ಒಂದು ತೀರ್ಮಾನ ಇವತ್ತು ನಿನ್ನೊಳಗಡೆ ಬರಲಿಲ್ಲ ಅಂದರೆ ಕೇಳು. ಇಟ್ ವಿಲ್ ಚೇಂಜ್ ಯುವರ್ ಸ್ಪಿರಿಚುವಲ್ ಲೈಫ್.
ಯಾವಾಗ ನೀನು ದೇವ್ರ ಮುಂದೆ ಅಡ್ಡ ಬಿದ್ದು ಪ್ರಾರ್ಥನೆ ನೀನು ಸ್ಟಾರ್ಟ್ ಮಾಡಿಬಿಟ್ಟು, ನಾನು ಹೇಳ್ತೀನಿ ಎಲ್ಲನೂ ನಿನ್ನ ಕಾಲು ಕೆಳಗಡೆ ಬಂದು ಬೀಳೋ ಟೈಮ್ ಬಂದ್ಬಿಡ್ತು, ಎಲ್ಲವೂ ನಿನ್ನ ಪಾದಕ್ಕೆ ಬಂದು ಬೀಳೋ ಟೈಮ್ ಬಂದ್ಬಿಡ್ತು. ಇಂಕ್ರಿಮೆಂಟ್ ನಿನ್ನ ಪಾದಕ್ಕೆ ಕೆಳಗಡೆ, ಓ ಪ್ರಮೋಷನ್ ನಿನ್ನ ಪಾದದ ಕೆಳಗಡೆ, ಓ ಗೋಲ್ಡ್ ನಿನ್ನ ಪಾದದ ಕೆಳಗಡೆ. ಓ ಮೈ ಗಾಡ್. ಸೊ ಈಗ ದೇವರ ಪ್ರಸನ್ನತೆಯಿಂದ ದೇವರೊಂದಿಗೆ ಹೋಗೋದಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಏನು ಗೊತ್ತಾ? ವೈ ಸಿನ್. ಈ ಪಾಪ ಬಂದ್ಬಿಟ್ರೆ ಏನು ಮಾಡುತ್ತೆ? ದ ಬುಕ್ ಆಫ್ ಏಷಾಯನಿಗೆ ಬರೆದ ಪುಸ್ತಕ 59ನೇ ಅಧ್ಯಾಯ 1-2. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದೆ ಹಾಗೆ ಕಿವಿಡು ಅಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ಸೊ ಈ ಪಾಪ ದೇವರಿಂದ ನಿನ್ನನ್ನು ದೂರ ಇಡ್ತಲ್ವಾ, ಅದಕ್ಕೆ ದೇವರು ಶಿಲುಬೆಯನ್ನು ಇಟ್ಟರು. ಯಾಕೆ ಗೊತ್ತಾ? ದೂರ ಇದ್ದಂಥ ನಿನ್ನನ್ನು ಆತನ ಸನ್ನಿಧಿಯಲ್ಲಿ ಒಂದು ಮಾಡಿ ಇವತ್ತು ನಾನು ನೀನು ದೇವರೊಂದಿಗೆ ಹಾಗೇ ಕನೆಕ್ಷನ್ನಲ್ಲಿರಬೇಕು. ವಿ ಶುಡ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ God. That is the reason cross. ಇದರಲ್ಲಿ ಬೈ ಪ್ರಾಡಕ್ಟ್ ಆಗಿ ಅಥವಾ ಈ ಪ್ಯಾಕೇಜಲ್ಲಿ ಸೇರಿದ್ದು ಲಾಂಗ್ ಲೈಫ್, ಬ್ಲೆಸ್ಸಿಂಗ್ಸ್, ಪ್ರಾಸ್ಪರಿಟಿ, ಇದೆಲ್ಲ ಈ ಕ್ರಾಸ್ ಒಳಗಡೆ ಇದೆ. ಅದು ದ ಮೈನ್ ಪರ್ಪಸ್, ಇಂಟಿಮೆಸಿ ವಿತ್ ಗಾಡ್, ಟು ಹ್ಯಾವ್ ಎ ಫೆಲೋಶಿಪ್. ಗಾಡ್ ಡೈಡ್ ಆನ್ ದ ಕ್ರಾಸ್. ಇವತ್ತು ನೀನು ಎಷ್ಟೇ ದೂರ ಪಾಪದಿಂದ ನೀನು ದೂರ ಇದ್ರೂ ಇವತ್ತು ನೀನು ದೇವ್ರ ಹತ್ರ ಬಂದು ದೇವರೊಂದಿಗೆ ದೇವರೇ ಅಪ್ಪ ಅಂತ ಕರೆಯೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದೆ ಶಿಲುಬೆ. ಸೊ ಈ ಶಿಲುಬೆಯ ಮುಖಾಂತರ ನೀನು ದೇವರೊಂದಿಗೆ ಫೆಲೋಶಿಪ್ಪಲ್ಲಿ ಐಕ್ಯದಲ್ಲಿ ಇರಬೇಕು ಅನ್ನೋದೇ ದೇವರ ಚಿತ್ತ. ಸೊ ದೇವ್ರ ವಾಕ್ಯ ಹೇಳುತ್ತೆ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದು. ದೇವ್ರ ದೂರ ಹೋಗಿಲ್ವಂತೆ, ನನ್ನ ಪಾಪನೇ ದೇವರಿಂದ ದೂರ ಮಾಡಿ. ಯಾವುದು ಪಾಪ? ಐ ಅನ್ನೋದು. ನೀವು ಯಾವಾಗ ನಾನಲ್ಲ ನೀನೇ ಅಂತ ದೇವ್ರ ಪಾದಕ್ಕೆ ಬಂದು ಬೀಳ್ತಿರೋ, ನಾನೇನು ಹೇಳ್ತೀನಿ ಅಂದರೆ ಏನೇನು ಬಿಡಬೇಕೋ ಎಲ್ಲ ಬಿಡ್ತೀರಾ. ಇದು ಬಿಡು, ಅದು ಬಿಡು, ಇದು ಬಿಡು, ನೀನು ಹೋಗಿ ಹಿಂಗೆ ಬಿಡಬೇಡ, ನೀನು ಹಿಂಗೆ ಕುಡಿಬೇಡ, ನೀನು ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅಂತ ಬೇಡಪ್ಪ. ಅವನ್ನ ದೇವರೊಂದಿಗೆ ಸೇರಿಸ್ಬಿಡು. ಲೆಟ್ ಹಿಮ್ ಸ್ಟಾರ್ಟ್ ಪ್ರೇಯಿಂಗ್. ದೇವರೇ ಅಂತ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಲಿ. ನಾನೇನು ಹೇಳ್ತೀನಿ ಅಂದರೆ ಏನೇನು ಬಿಡಬೇಕೋ ಅವನ ಪ್ರಾರ್ಥನೆನೇ ಅವನ್ನ ಬಿಡಿಸ್ಬಿಡುತ್ತೆ. ನಾವೊಂದು ಹೇಳ, ಎಷ್ಟೇ ನಿನಗಾಗಿ ನಾನು ಪ್ರಾರ್ಥನೆ ಮಾಡಿದ್ರು ನಿನ್ನ ಕೈಲಿ ಚೇಂಜ್ ಆಗೋಕ್ಕಾಗಲ್ಲ. ಆದರೆ ನೀನೇ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲ ಚೇಂಜಸ್ ಆಗಿಬಿಡುತ್ತೆ. ಈ 24 ಎಲ್ಡರ್ಸ್ ಯಾಕೆ ಗೊತ್ತಾ ಇನ್ನೂ ಪ್ರೆಸೆನ್ಸಲ್ಲೇ ಇದ್ದಾರೆ? ಕ್ರೌನ್ ಎತ್ತಿ ಕೆಳಗಡೆ ಹಾಕಿದ್ರು, ವಿ ಫಾಲ್ ಡೌನ್ ಅಂತ ಕೆಳಗಡೆ ಬಿದ್ದರು. ದಟ್ಸ್ ದ ರೀಸನ್ ಸ್ಟಿಲ್ ದೇ ಆರ್ ಇನ್ ದ ಪ್ರೆಸೆನ್ಸ್. ಲೂಸಿಫರ್ ಅಂದ, ಅಲ್ಲಿಂದ ಬಂದ. 24 ಎಲ್ಡರ್ಸ್ಗೆ ಇದು ಗೊತ್ತಾಯಿತು ರೀಸನ್ ಏನು ಅಂತ. ದಟ್ಸ್ ದ ರೀಸನ್ ಅವ್ರು ಹೇಳಿದ್ರು, ನಾನಲ್ಲಪ್ಪ, ಈ ಕಿರೀಟ, ಈ ವೈಡೂರ್ಯ, ಈ ರತ್ನ, ಇದೆಲ್ಲ ಅವನಿಗೆ ಸೈತಾನನಿಗೆ ಬಂದಿದ್ದಕ್ಕೆ ತಾನೆ ಅವನಿಗೆ ಕೆಳಗಡೆ ಬಿದ್ದ. ನಮಗಿದೆಲ್ಲ ಬೇಡಪ್ಪ ಅಂತ ಎಲ್ಲ ಕೆಳಕ್ಕೆ ಹಾಕಿದ್ರು. ದೇವ್ರ ಮುಂದೆ ಅಡ್ಡ ಬಿದ್ದರು. ಅವನ ಥರ ಗತಿ ನನಗೆ ಬರಬಾರ್ದು, ನನಗೆ ನೀನೇ ಬೇಕು ಅಂತ ಕ್ರೌನ್ ಎತ್ತಿ ಪಾದಕ್ಕಿಟ್ಟು ಹೇಳಿದ್ರು, We fall down, we lay our crown at the feet of Jesus. Greatness of mercy and love at the feet of Jesus. We cry, holy, holy, holy. We cry, holy, holy, holy. We cry, holy. ಎಲ್ಲರೂ ಸೇರಿ we cry, holy, holy. ಸಭೆ ಎಲ್ಲ ಸೇರಿ ಹೇಳೋಣ ಬಾ. We cry. ಈಗ ಯಾವ ಥರ ಫೀಲ್ ಮಾಡ್ತೀರಾ ಗೊತ್ತಾ? ಆ 24 ಎಲ್ಡರ್ಸ್ ಇದ್ದಾರಲ್ಲ, ಇನ್ ದಟ್ ಪ್ಲೇಸ್ ಯು ಆರ್ ದೇರ್. ಥಿಂಕ್ ಲೈಕ್ ದಟ್, ಥಿಂಕ್ ಲೈಕ್ ದಟ್. ಆ 24 ಹಿರಿಯರ ಜಾಗದಲ್ಲಿ ನೀವಿದ್ದೀರಾ ಅಂತ ಇಟ್ಕೊಳ್ಳಿ. ಎಲ್ಲನೂ ಆತನ ಪಾದಕ್ಕೆ ಇಟ್ಬಿಟ್ಟು ಯು ಆರ್ ಹೋಲಿ ಅಂತ ಅವ್ರು ಏನು ಹೇಳ್ತಾ ಇದ್ದಾರೋ, ನೀನು ಆತನ ಸಿಂಹಾಸನದ ಮುಂದೆ ಯು ಆರ್ ಹೋಲಿ ಅಂತ ಹೇಳೋ ಥರ
ಆ ಮೈಂಡ್ ಸೆಟ್ಟಲ್ಲಿ ನಾವು ಲೆಟ್ ಅಸ್ ಸಿಂಗ್ ದಿಸ್ ಸಾಂಗ್. ಕ್ಲೋಸ್ ಯುವರ್ ಐಸ್ and we cry holy. Come on, we cry. We cry. We cry. Once again, we cry, holy. We cry, hallelujah, 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 hallelujah. Oh, thank you, Holy Spirit. Hallelujah. 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 We fall down, we lay our crown at the feet of Jesus, the greatness of mercy and love, at the feet of Jesus. We cry, holy, holy, holy. We cry, holy, holy, holy. We cry, holy, holy, holy. Let us humble before God. Lord, you are my everything. Lord, you are my everything. You are my everything. We cry, holy, holy. We cry, is the Lamb. We cry, holy, holy, holy. We cry, we cry. ಎರಡು ಕರಗಳನ್ನು ಮೇಲೆ ಕೆತ್ತಿ. We cry. Once again. We cry. He is the Lamb. Oh, thank you, Jesus.
God Almighty, holy, holy are you, Lord God Almighty. Worthy is the Lamb, worthy is the Lamb. Amen. Worthy is the Lamb. Worthy is the Lamb. Amen. Hallelujah. Hallelujah. For the Lord God Almighty reigns. Hallelujah. 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 Lord God Almighty, Holy, holy, holy are you, Lord God Almighty. Holy, holy are you, Lord God Almighty. holy, Holy, holy are you, Lord God Almighty. holy, oh, oh, Holy Holy Ghost. are you, Lord God Almighty. Holy, Holy, holy are you, Lord God Almighty. holy, Holy, holy are you, Lord God Almighty. holy, holy, oh, oh. Are you, Lord God Almighty? Worthy is the Lamb, worthy is the Lamb. Amen. Worthy is the Lamb. What is the ಜೀಸಸ್. ಇವತ್ತಿನಿಂದ ನಾವೆಲ್ಲರೂ ಸೇರಿ ಹೇಳುವವರಾಗಿದ್ದೇವೆ, ಏನಂದರೆ ನಾನಲ್ಲಪ್ಪ, ನೀನೆ. ನನ್ನ ಬಲ ಅಲ್ಲಪ್ಪ, ನೀನೆ. ಪ್ರಾರ್ಥನೆ ಇಲ್ಲದಂಥ ಜೀವಿತ ಏನು ಗೊತ್ತಾ? ನನ್ನ ಕೈಲೆಲ್ಲ ಮಾಡ್ಕೊಳ್ಳೋಕ್ಕಾಗುತ್ತೆ ಅನ್ನೋದೇ ಪ್ರೇಯರ್ಲೆಸ್ನೆಸ್. ಇಫ್ ಯು ಆರ್ ಪ್ರೇಯಿಂಗ್, ಯು ಆರ್ ಟೆಲ್ಲಿಂಗ್ ಲಾರ್ಡ್, ಯು ಆರ್ ಮೈ ಸ್ಟ್ರೆಂತ್, ಯು ಆರ್ ಮೈ ಎವ್ರಿಥಿಂಗ್. ಸೊ ಪ್ರಾರ್ಥನೆ ಮಾಡೋದಕ್ಕೆ ಯೋಗ್ಯತೆಗಳೆಲ್ಲ ಏನಿರಬೇಕು ಅಂದರೆ, ಯು ಡೋಂಟ್ ನೀಡ್ ಎನಿ ಕ್ವಾಲಿಫಿಕೇಷನ್. ನಿನಗೆ ಯಾವ ಅರ್ಹತೆಯೂ ಬೇಕಾಗಿಲ್ಲ. ನೀನು ಯಾವ ಪರಿಸ್ಥಿತಿಯಲ್ಲಿದ್ದೀಯೋ
ಅದೇ ಪರಿಸ್ಥಿತಿಯಲ್ಲೇ ನೀನು ದೇವ್ರನ್ನ ಸ್ತೋತ್ರ ಮಾಡು. ನೋ ಮ್ಯಾಟರ್ ವಾಟ್. ನೀನು ಪ್ರೇಯರ್ ಮಾಡ್ಬೇಕಾದ್ರೆ ಇದು ಬಿಡು, ಅದು ಬಿಡು, ಅದು ಮಾಡು, ಇದು ಮಾಡು. ನೋ ಕಂಡೀಷನ್ಸ್ ಅಟ್ ಆಲ್. ವೆನ್ ಯು ಗೆಟ್ ಅಪ್, ವೆನ್ ಯು ವೇಕ್ ಅಪ್, ಟೆಲ್ ಲಾರ್ಡ್ ಟುಡೇ ಐ ನೀಡ್ ಯುವರ್ ಸ್ಟ್ರೆಂತ್. ಯು ಆರ್ ಮೈ ಸ್ಟ್ರೆಂತ್ ಲಾರ್ಡ್. ದೇವರಿಗೆಲ್ಲ ಸ್ತೋತ್ರ ಹೇಳಿ, ದೇವರೇ ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ. ನೋಡಿ, ಇಫ್ ಯು ಹ್ಯಾವ್ ಟೈಮ್, ಬೆಳಿಗ್ಗೆ ಮಾತ್ರ ಅಲ್ಲ, ರಾತ್ರಿ ಮಲಗಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು 5-10 ಮಿನಿಟ್ಸು ತಿಂದಿದ್ದು ಊಟಕ್ಕೆ, ಕುಡ್ದಿದ್ದು ಕಾಫಿಗೆ, ಯಾರೆಲ್ಲ ನಿಮಗೆ ಹೆಲ್ಪ್ ಮಾಡಿದ್ರು, ಯಾರೆಲ್ಲ ನಿಮ್ಗೆ ಫೋನ್ ಮಾಡಿದ್ರು, ದೇವ್ರು ನಿಮಗೆ ನಡೆಯೋಕ್ಕೆ ಬಲ ಕೊಟ್ಟರು, ಇವತ್ತಿಗೆ ಏನೆಲ್ಲ ನೀವು ಹ್ಯಾಪಿಯಾಗಿದ್ರು, ಜಸ್ಟ್ ಸೇ ಥ್ಯಾಂಕ್ಸ್ ಫಾರ್ ಗಾಡ್. ದೇವರೇ ಇವತ್ತು ಗಾಡಿ ಕೊಟ್ಟೆ, ಬಲ ಕೊಟ್ಟೆ, ನನಗೆ ಹಣ ಕೊಟ್ಟೆ, ನನಗೆ ವಿಸ್ಡಮ್ ಕೊಟ್ಟೆ, ಯಾವ ಕಾಯಿಲೆನೂ ಇಲ್ಲದೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗದೆ ದೇವರೇ ಜೀವ ಬಲ ಕೊಟ್ಟೆ, ಥ್ಯಾಂಕ್ ಯು ಲಾರ್ಡ್ ಅಂತ ಹೇಳಿ ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದ ಮೇಲೆ ತಿರ್ಗಾ ಎದ್ದಿದ ತಕ್ಷಣ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಡೇ ಅಂತ ಸ್ಟಾರ್ಟ್ ಮಾಡಿ. ಡೇ ದೇವರೊಂದಿಗೆ ಸ್ಟಾರ್ಟ್ ಮಾಡಿ. ಡೇ ಎಂಡ್ ಮಾಡೋದನ್ನು ಎಂಡ್ ವಿತ್ ಗಾಡ್. ಜಸ್ಟ್ ಅದಕ್ಕೆ ಟೈಮು ಮೊಣಕಾಲೆಲ್ಲ ಹಾಕಿ ಪ್ರೇಯರ್ ನಾನೇನು ಹೇಳ್ತಾಯಿಲ್ಲ. ಜಸ್ಟ್ ಬಿ ಸೀಟೆಡ್ ಇನ್ ದ ಪ್ರೆಸೆನ್ಸ್. ಸುಮ್ಮನೆ ಹೋಗಿ ನೀವು ಮಲ್ಕೊಳ್ಳೋ ಜಾಗದಲ್ಲೇ ದೇವರೇ ಸ್ತೋತ್ರಪ್ಪ ಅಂತೇಳಿ. ಬೆಳಿಗ್ಗೆ ಎದ್ದು ನಿಮಗೆ ಒಂದು ವೇಳೆ ಬೆಡ್ಡಿಂದ ಆಚೆ ಬಂದು ಒಂದು ಚಾಪೆ ಹಾಕಿ ಪ್ರೇಯರ್ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಯು ಕಮ್. ಮಲ್ಗೋಬೇಕಾದ್ರೆ ಒಂದು 5 ನಿಮಿಷ ಹಂಗೆ ಕುಂತ್ಕೊಂಡು ಹೋಲ್ ಡೇ ದೇವ್ರು ಹೆಂಗೆಲ್ಲ ನಿನಗೆ ಊಟ ಕೊಟ್ಟರು, ನಡ್ಸಿದ್ರು, ಸೇ ಥ್ಯಾಂಕ್ ಯು ಲಾರ್ಡ್ ಅಂತೇಳಿ. ನೋಡಿ, ಈ ಥರ ನಿಮ್ಗೆ ಪ್ರಾಕ್ಟೀಸ್ ಆಗಿಬಿಡಲಿ, ಯು ವಿಲ್ ನೆವರ್ ಬಿ ದ ಸೇಮ್ ಅಗೈನ್. God will, Holy Spirit will start working in your life. ಯಾಕೆ ಗೊತ್ತಾ? ಫುಲ್ಲಿ ಯು ಆರ್ ಡಿಪೆಂಡೆಂಟ್ ಆನ್ ಗಾಡ್. ಬೆಳಿಗ್ಗೆ ಎದ್ದೊಳ್ಬೇಕಾದ್ರೆ ನೀನೇ ಅಂತೀರಾ, ರಾತ್ರಿ ಒಳಗಬೇಕಾದ್ರೂ ನೀವೇ ಅಂತೀರಾ. ಸೊ ಇವಾಗ ದೇವರು ಕೆಲಸ ಮಾಡೋಕ್ಕೆ ಆಗದೆ ಇರೋಕ್ಕಾಗಲ್ಲ. ಸೊ ಹಿ ಹ್ಯಾಸ್ ಟು ವರ್ಕ್. ಹಿ ವಿಲ್ ಡೂ ಇಟ್ ಫಾರ್ ಯು. ಹಿ ವಿಲ್ ಡೂ ಇಟ್. ನಮ್ಮ ಕೆಲಸ ಡೂ ಇಟ್. ಸಾಲ್. ಈ ಪ್ರಾರ್ಥನೆ, ಈ ಪ್ರೇಯರ್ ಅನಾಯಿಂಟಿಂಗ್ ಇವತ್ತು ಯೇಸುವಿನ ನಾಮದಲ್ಲಿ ಐ ರಿಲೀಸ್ ಇನ್ ಅವರ್ ಚರ್ಚ್. ಫೇಸ್ಬುಕ್, ಯೂಟ್ಯೂಬಲ್ಲಿ ಯಾರೆಲ್ಲ ನನ್ನ ನೋಡ್ತಾ ಇದ್ದಾರೋ ಅವ್ರ ಮೇಲೂ ಈ ಪ್ರೇಯರ್ ಅನಾಯಿಂಟಿಂಗ್, ಈ ದೇವರೊಂದಿಗಿರುವಂಥ ಪ್ರಸನ್ನತೆ, ಕನೆಕ್ಷನ್ನ ಐ ರಿಲೀಸ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಯು ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. 24 elders, they said, you are worthy. They took their crowns, ಆ ಕಿರೀಟನ ಎತ್ತಿ ನೆಲದ ಮೇಲೆ ಇಟ್ಟು ಹೇಳಿದ್ರು, ಯು ಆರ್ ವರ್ದಿ. ಯು ಅಂದರು, ದೇರ್ ವಾಸ್ ದ ಪ್ರೆಸೆನ್ಸ್. ಸೈತಾನನ ಹೇಳ್ದ, ಐ ಅಂದ, ಈ ಲೆಫ್ಟ್ ದ ಪ್ರೆಸೆನ್ಸ್. ವೇರ್ ದೇರ್ ಈಸ್ ಐ, ದೇರ್ ವಿಲ್ ಬಿ ನೋ ಪ್ರೆಸೆನ್ಸ್. ವೇರ್ ವಿ ಟೆಲ್ ಯು, ದೇರ್ ವಿಲ್ ಬಿ ಪ್ರೆಸೆನ್ಸ್. ಇಫ್ ಯು ವಾಂಟ್ ದ ಪ್ರೆಸೆನ್ಸ್ ಆಫ್ ಗಾಡ್ ಎವ್ರಿ ಡೇ, ಥ್ಯಾಂಕ್ ಹಿಮ್. ಟೆಲ್ ಲಾರ್ಡ್, ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಲೈಫ್. ಐ ಆಮ್ ಎಂಜಾಯಿಂಗ್ ಯುವರ್ ಪ್ರೆಸೆನ್ಸ್. ನೀವು ಯಾವಾಗ ಎಲ್ಲನ ಕಿರೀಟ ನೋಡಿ, ಅವ್ರು ಕಿರೀಟನಿಟ್ಟು ಹೇಳಿದ್ರು, ದೇವರೇ ನೀನೇ ನೀನೇ ಅಂದರು, ದೇವರ್ ಇನ್ ದ ಪ್ರೆಸೆನ್ಸ್. ಯಾವಾಗ ನೀವು ದೇವರೇ ಅಂತ ಹೇಳ್ತಿರೋ, ಯು ಕ್ಯಾನ್ ಸಿ ದ ಪ್ರೆಸೆನ್ಸ್, ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್. ಯು ವಿಲ್ ನೋ ದಟ್ ಗಾಡ್ ಈಸ್ ವಿತ್ ಯು, ಹಿ ಈಸ್ ವರ್ಕಿಂಗ್ ಫಾರ್ ಯು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಪ್ರೈಸ್ ದ ಲಾರ್ಡ್. ಗ್ರೇಸ್ ಏನು ಅಂದರೆ not going out of the connection. Grace, come to the connection. ಕೃಪೆ ನಿನ್ನ ದೇವರ ಹತ್ರ ತಗೊಂಡ್ಬಂತು. ಸೊ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಹಲ್ಲೆಲೂಯಾ. ಎಲ್ಲರೂ ಎಂಜಾಯ್ ಮಾಡ್ತಾರೆ ಇವತ್ತಿಂದ. ಯು ವಿಲ್ ನೆವರ್ ಬಿ ದ ಸೇಮ್. ಗಾಡ್ ಬ್ಲೆಸ್ ಯು.